Namaskara. Welcome to Digital Learning by DCE. I am Pramila S, Assistant Professor in Economics, Government College for Women, ಚಿಂತಾಮಣಿ. ವಿದ್ಯಾರ್ಥಿಗಳೇ, ಇಂದು ನಾವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಹಾಗೂ ಮಾನವ ಹಕ್ಕುಗಳು ಮತ್ತು ವಿಶ್ವಸಂಸ್ಥೆಯ ಒಂದು ವಿಚಾರವನ್ನು ತಿಳಿಯೋಣ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ UNO. ಏನು ಹಾಗಾದರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂದರೆ ಏನು? ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಏನು ಹೇಳುತ್ತೆ? ವೈಯಕ್ತಿಕ ಮತ್ತು ಮಾನವ ಹಕ್ಕುಗಳನ್ನು ನಿರ್ಧರಿಸುವಲ್ಲಿ, ರಕ್ಷಿಸುವಲ್ಲಿ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸುತ್ತೆ, ಇದು ಒಳಗೊಂಡಿರುವಂತಹ ಪ್ರಮುಖ ಅಂಶಗಳೇನು ಅನ್ನೋದನ್ನು ನಾವು ಇದರಲ್ಲಿ ಚರ್ಚಿಸ್ತಾ ಹೋಗ್ತೀವಿ. ಹಾಗೆಯೇ ಈ ಒಂದು ಮಾನವ ಹಕ್ಕುಗಳು ಹಾಗೂ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಅದರ ಪಾತ್ರ ಏನು ಎಂಬುದನ್ನು ಸಹ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಮಾನವ ಹಕ್ಕುಗಳು ಸಾರ್ವತ್ರಿಕ ಘೋಷಣೆ ಅಂದರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಇದನ್ನು ಇಂಗ್ಲೀಷಲ್ಲಿ UDHR ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸು. ಇದು ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ದಾಖಲೆಯಾಗಿದೆ. ಪ್ರಪಂಚದ ಎಲ್ಲ ಪ್ರದೇಶಗಳಿಂದ ವಿಭಿನ್ನ ಕಾನೂನು ಮತ್ತು ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಪ್ರತಿನಿಧಿಗಳು ರಚಿಸಿದ ಈ ಒಂದು ಘೋಷಣೆಯನ್ನು ಪ್ಯಾರಿಸ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಡಿಸೆಂಬರ್ 10, 1948 ಎಲ್ಲ ಜನರಿಗೂ ಮತ್ತು ಎಲ್ಲರಿಗೂ ಸಾಧನೆಗಳ ಸಾಮಾನ್ಯ ಮಾನದಂಡವಾಗಿ ಘೋಷಣೆ ಮಾಡಲಾಗುತ್ತೆ. ಇದು ಮೊದಲ ಬಾರಿಗೆ ಮೂಲಭೂತ ಮಾನವ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ರಕ್ಷಿಸಬೇಕೆಂದು ಸೂಚಿಸುತ್ತದೆ. ಇದನ್ನು 500ಕ್ಕೂ ಹೆಚ್ಚು ಭಾಷೆಗಳಿಗೆ ಇದನ್ನು ಅನುವಾದಿಸಲಾಗಿದೆ. ಈ ಒಂದು ಸಾರ್ವತ್ರಿಕ ಘೋಷಣೆ ಏನು, ಯಾವ ಅಂಶಗಳನ್ನು ಒಳಗೊಂಡಿದೆ, ಇದನ್ನು ಸುಮಾರು 500ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಿಸಲಾಗಿದೆ. UDHR ಅಥವಾ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 70ಕ್ಕೂ ಹೆಚ್ಚು ಮಾನವ ಹಕ್ಕುಗಳ ಒಪ್ಪಂದಗಳನ್ನು ಅಳವಡಿಸಿಕೊಂಡಿದೆ. ಇದು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಜಾಗತಿಕ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಶಾಶ್ವತ ಆಧಾರದ ಮೇಲೆ ಅನ್ವಯಿಸಲಾಗಿರುವಂತಹ ಒಂದು ಪ್ರಮುಖವಾದಂತಹ ಒಂದು ಮಾನವ ಹಕ್ಕುಗಳ ದಾಖಲೆ ಅಥವಾ ಒಂದು ಘೋಷಣೆ ಅಂತಲೇ ನಾವು ಹೇಳಬಹುದು. ಇದು ಹೇಗಾಯಿತು, ಇದರ ಹಿನ್ನೆಲೆ ಏನು, ಏಕೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಆಯಿತು ಎಂಬುದರ ಒಂದು ಇತಿಹಾಸವನ್ನು ನಾವು ತಿಳಿಯೋದು ಮುಖ್ಯವಾಗುತ್ತೆ. 1939ರಿಂದ 1945 ಅವಧಿ ನಮಗೆಲ್ಲ ತಿಳಿದಿರುವಂತೆ ಎರಡನೆಯ ಮಹಾಯುದ್ಧದ ಸಮಯ. ಲಕ್ಷಾಂತರ ಜನರು ಈ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಯುದ್ಧದಲ್ಲಿ ಕಳೆದುಕೊಳ್ತಾರೆ. ಯುರೋಪ್ ಮತ್ತು ಏಷ್ಯಾದ್ಯಂತ ಸುಮಾರು ನಗರಗಳು ನೆಲಸಮ ಆಗುತ್ತೆ. ಅಪಾರ ಪ್ರಾಣಿ ನಷ್ಟ, ಮಾನವ ನಷ್ಟ, ಒಂದು ಆಸ್ತಿ ನಷ್ಟವು ಸಂಭವಿಸುತ್ತೆ. ಕೋಟ್ಯಾಂತರ ಜನರು ವಸತಿಹೀನರಾಗ್ತಾರೆ, ಹಸಿವಿನಿಂದ ತತ್ತರಿಸ್ತಾರೆ, ಬಾಂಬಿನ ದಾಳಿಗೆ ತುತ್ತಾಗ್ತಾರೆ. ಇಲ್ಲಿ ಜರ್ಮನಿ, ವಿಶೇಷವಾಗಿ ನಾವು ಜಪಾನ್ ರಾಷ್ಟ್ರಗಳು ಬಾಂಬಿನ ದಾಳಿಗೆ ತುತ್ತಾಗಿರೋದನ್ನು ನಾವು ನೆನೆಸ್ಕೋಬಹುದು. ಜರ್ಮನಿಯ ರಾಜಧಾನಿ ಬರ್ಲಿನಿನ ಉಳಿದ ಭಾಗಗಳನ್ನು ವಶಪಡಿಸಿಕೊಳ್ಳಲು ರಷ್ಯಾದ ಪಡೆಗಳು ಇದರತ್ತ ಮುನ್ನಡಿತಾನೆ ಇದ್ವು. ಜೊತೆಗೆ ನಮಗೆಲ್ಲ ಗೊತ್ತಿರುವಂತೆ ಬಹುತೇಕ ದ್ವೀಪಗಳು ಆಗ ಶಾಂತಿ ಸಾಗರಗಳಲ್ಲಿ ಒಂದು ಸುರಕ್ಷಿತ ಪ್ರದೇಶಗಳಿಗಾಗಿ ಜನ ತಡ್ಕಾಡ್ತಾ ಇದ್ರು. ಜಪಾನಿನ ಪಡೆಗಳನ್ನು ಮಣಿಸಲು ಅಮೆರಿಕದ ನೌಕಾಪಡೆಯರು ಪ್ರಯತ್ನಿಸ್ತಾನೆ ಇತ್ತು. ಈ ಒಂದು ಮಧ್ಯದಲ್ಲಿ ಇನ್ನು ಯುದ್ಧ ಪೂರ್ಣವಾಗಿ ಸಮಾಪ್ತಿ ಆಗಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿಯೇ ಏಪ್ರಿಲ್ 1945ರಲ್ಲಿ 50 ದೇಶಗಳ ಪ್ರತಿನಿಧಿಗಳು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಪೂರ್ಣ ಆಶಾವಾದ ಮತ್ತು ಭರವಸೆಯೊಂದಿಗೆ ಒಂದು ಸಭೆಯನ್ನು ಸೇರ್ತವೆ. ವಿಶ್ವದಲ್ಲಿ ಶಾಂತಿಯನ್ನು ವೃದ್ಧಿಸಲು ಮತ್ತು ಭವಿಷ್ಯದಲ್ಲಿ ಯುದ್ಧಗಳು ನಡೆಯದಂತೆ ತಡೆಯಲು ಅಂತಾರಾಷ್ಟ್ರೀಯ ಸಂಸ್ಥೆಯೊಂದನ್ನು ಸ್ಥಾಪಿಸುವ ಕುರಿತು ಚಿಂತನೆಗಳು ನಡೆಯುತ್ತೆ. ಹೊಸದಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಸಂಘಟನೆಯ ಸಮ್ಮೇಳನ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಈ ಬಗೆಗೆ ಒಂದು ವ್ಯಾಪಕ ಚರ್ಚೆಗಳು ನಡೆಯುತ್ತೆ. ಇಂಥ ಒಂದು ಸಂದರ್ಭದಲ್ಲಿಯೇ ತಮ್ಮ ಪ್ರಸ್ತಾವನೆಯಲ್ಲಿಯೇ ಈ ಸಂಘಟನೆಯ ಧ್ಯೇಯಗಳನ್ನು ನಮೂದು ಮಾಡಲಾಗುತ್ತೆ. ನಮ್ಮ ಜೀವಿತ ಕಾಲದಲ್ಲಿಯೇ ಮಾನವ ಕುಲಕ್ಕೆ 2 ಬಾರಿ ಅಗಣಿತ ಶೋಕವನ್ನು ತಂದೊಡ್ಡಿದ
ಯುದ್ಧದ ಪೀಡೆಯಿಂದ ಮುಂಬರುವ ಪೀಳಿಗೆಗಳನ್ನು ರಕ್ಷಿಸಲು ವಿಶ್ವಸಂಸ್ಥೆಯ ಪ್ರಜೆಗಳಾದ ನಾವೆಲ್ಲರೂ ನಿರ್ಧರಿಸಿದ್ದೇವೆ ಎಂಬುದೇ ಇದರ ಒಂದು ಧ್ಯೇಯ ವಾಕ್ಯ. ವಿಶ್ವಸಂಸ್ಥೆಯ ಈ ಒಂದು ಪ್ರಸ್ತಾವನೆಯಲ್ಲಿ ಇದನ್ನು ನಮೂದು ಮಾಡಲಾಗಿದೆ. ಸೊ ಇಲ್ಲಿ 2 ಬಾರಿ ಅನ್ನೋದನ್ನು ನಾನು ನೋಡಿದೆ. ಅಪರಿಮಿತ ಶೋಕ, ಯಾಕಂದರೆ ಮೊದಲನೇ ಮಹಾಯುದ್ಧದ 1914ರಿಂದ 1918ರವರೆಗೂ ಮೊದಲನೇ ಮಹಾಯುದ್ಧ ನಡೆದಿತ್ತು. ಅನಂತರ ಕೇವಲ ಹೆಚ್ಚಿನ ಅಂತರವಿಲ್ಲದ ಸಂದರ್ಭದಲ್ಲಿ ಅಂದರೆ 1939ರಲ್ಲಿ ಪುನಃ 2ನೇ ಮಹಾಯುದ್ಧ ಪ್ರಾರಂಭ ಆಯಿತು. 2ನೇ ಮಹಾಯುದ್ಧ 1945ರಲ್ಲಿ ಅದು ಅಂತ್ಯಗೊಂಡಿತು, ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಬಾಂಬ್ ದಾಳಿಗಳಿಂದ. ಅದು ಆದಮೇಲೆ ನಾವು ನೋಡಿದಾಗ ಇದು ಯುದ್ಧ ಏನು ಕೆಲವು ರಾಷ್ಟ್ರಗಳಿಗೆ ವಿಜಯ, ಕೆಲವರಿಗೆ ನಷ್ಟ. ಆದರೆ ಯುದ್ಧದಿಂದ ಲಾಭ ಯಾವ ರಾಷ್ಟ್ರಗಳು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಆಗಿದ್ದು ಎಲ್ಲ ರಾಷ್ಟ್ರಗಳಿಗೂ ವಿಜಯ ಹೊಂದಿದ ಮತ್ತು ವಿಜಯ ಸೋತಿದಂತಹ ಎರಡೂ ರಾಷ್ಟ್ರಗಳಿಗೂ ಇದು ನಷ್ಟವನ್ನೇ ಭರಿಸುತ್ತೆ. ಇದನ್ನು ಮನಗಂಡಂತಹ ಚಿಂತಕರು ಏನು ಮಾಡ್ತಾರೆ, ಭವಿಷ್ಯದಲ್ಲಿ ಇಂತಹ ಒಂದು ಯುದ್ಧಗಳು ನಡೆಯದಂತೆ ಮಾನವ ಅಥವಾ ಪ್ರಜೆಗಳನ್ನು ನಾವೆಲ್ಲ ರಕ್ಷಿಸುವ ಸಲುವಾಗಿ ಇಂತಹ ಯುದ್ಧಗಳಿಂದ ದೂರವಿದ್ದು ಶಾಂತಿ ಸ್ಥಾಪನೆಗಾಗಿ ಏನೆಲ್ಲ ಮಾಡ್ಬೋದು ಅಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯಲಾರಂಭಿಸುತ್ತೆ. ಹಾಗಾಗಿಯೇ ಈ ಒಂದು ವಿಶ್ವಸಂಸ್ಥೆಯ ಪ್ರಸ್ತಾವನೆಯಲ್ಲಿ ಈ ಒಂದು ಧ್ಯೇಯ ವಾಕ್ಯವನ್ನು ಅಳವಡಿಸ್ತಾರೆ. ನಮ್ಮ ಜೀವಿತ ಕಾಲದಲ್ಲಿಯೇ ಮಾನವ ಕುಲಕ್ಕೆ 2 ಬಾರಿ ಅಗಣಿತ ಶೋಕವನ್ನು ತಂದೊಡ್ಡಿದ ಯುದ್ಧದ ಪೀಡೆಯಿಂದ ಮುಂಬರುವ ಪೀಳಿಗೆಗಳನ್ನು ರಕ್ಷಿಸಲು ವಿಶ್ವಸಂಸ್ಥೆಯ ಪ್ರಜೆಗಳಾದ ನಾವೆಲ್ಲರೂ ನಿರ್ಧರಿಸಿದ್ದೇವೆ ಎಂಬುದೇ ಅದರ ಒಂದು ಪ್ರಮುಖ ಧ್ಯೇಯ ವಾಕ್ಯವಾಗಿತ್ತು. ಸೊ ನಮಗೆಲ್ಲ ಗೊತ್ತೇ ಇದ್ದಂತೆ ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರುತ್ತೆ. 1948ರ ವೇಳೆಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೊಸ ಆಯೋಗವು ಜಗತ್ತಿನ ಒಂದು ಗಮನವನ್ನು ತನ್ನೆಡೆ ಸೆಳೆಯುತ್ತೆ. ಅಮೆರಿಕದ ಅಧ್ಯಕ್ಷರಾದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಹಾಗೂ ಅವರ ಧರ್ಮಪತ್ನಿಯಾದ ಎಲಿನಾರ್ ರೂಸ್ವೆಲ್ಟ್ ರವರ ಒಂದು ಪಾತ್ರ ಇದರಲ್ಲಿ ಮಹತ್ತರವಾದುದು. ಎಲಿನಾರ್ ರೂಸ್ವೆಲ್ಟ್ ಅವರ ಕ್ರಿಯಾಶೀಲ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗಿ ಒಂದು ದಸ್ತಾವೇಜನ್ನು ಸಿದ್ಧಪಡಿಸಲಾಗುತ್ತೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಎಂದು ಇದು ಪ್ರಸಿದ್ಧ ಆಗುತ್ತೆ. ಸೊ ಎಲಿನಾರ್ ರೂಸ್ವೆಲ್ಟ್ ಸ್ವತಃ ಮಾನವ ಹಕ್ಕುಗಳ ಸಮರ್ಥಕರಾಗಿದ್ರು. ಅಂದರೆ ಚಾಂಪಿಯನ್ ಆಫ್ ದ ಹ್ಯೂಮನ್ ರೈಟ್ಸ್ UNO ಚಾಂಪಿಯನ್ ಆಫ್ ದ UNO ಆಗಿದ್ರು. ಯಾರು? ಎಲಿನಾರ್ ರೂಸ್ವೆಲ್ಟ್ ಅವರು. ಇವ್ರೇನು ಮಾಡ್ತಾರೆ, ವಿಶ್ವಸಂಸ್ಥೆಗೆ ಅಮೇರಿಕದ ಪ್ರತಿನಿಧಿಯಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಮಾನವ ಕುಲದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಹಾ ಸ್ವಾತಂತ್ರ್ಯ ಶಾಸನ ಎಂದೇ ಕರೆಯಲ್ಪಟ್ಟಂತಹ ಈ ಒಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡ್ತಾರೆ. ಸೊ ಇದನ್ನು ನಾವು ಹೀಗೆ ಹೇಳ್ಬೋದು, ಇಂಟರ್ನ್ಯಾಷನಲ್ ಮ್ಯಾಗ್ನಾ ಕಾರ್ಟ್ ಫಾರ್ ಆಲ್ ಮ್ಯಾನ್ಕೈಂಡ್, ಸಮಸ್ತ ಮಾನವ ಕುಲದ ಅಂತಾರಾಷ್ಟ್ರೀಯ ಮಹಾ ಸ್ವಾತಂತ್ರ್ಯ ಶಾಸನ ಅಥವಾ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಇದು ನಿಜವಾಗ್ಲೂ ಒಂದು ಎಲಿನಾರ್ ರೂಸ್ವೆಲ್ಟ್ ಅವರ ಒಂದು ಪ್ರಮುಖವಾದಂತಹ ಇಡೀ ಪ್ರಪಂಚಕ್ಕೆ ಅವರ ಒಂದು ಕೊಡುಗೆ ಅಂತಂದರೆ ಅವರ ಹೇಳಬಹುದು. ಇದು ವಿಶ್ವಸಂಸ್ಥೆ ಈಗಾಗಲೇ ನಾನು ಹೇಳಿದ್ದೆ ಅದನ್ನು, ಡಿಸೆಂಬರ್ 10, 1948ರಂದು ವಿಶ್ವಸಂಸ್ಥೆಯು ಇದನ್ನು ಅಳವಡಿಸಿಕೊಳ್ಳುತ್ತೆ. 30 ಅನುಚ್ಛೇದಗಳು, ಆರ್ಟಿಕಲ್ಸ್ಗಳನ್ನು ಒಳಗೊಂಡಿರುವಂಥ ಈ ಒಂದು ಸಾರ್ವತ್ರಿಕ ಘೋಷಣೆಯನ್ನು ಕಾರ್ಯ ಸಿದ್ಧಗೊಳಿಸಲು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೆ. ಅವುಗಳನ್ನು ತಮ್ಮ ರಾಷ್ಟ್ರಗಳಲ್ಲಿ ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಒಮ್ಮತದಿಂದ ಏಕಾಭಿಪ್ರಾಯವನ್ನು ಅವು ತೋರಿಸುತ್ತೆ. ಈ ಅನುಚ್ಛೇದಗಳನ್ನು ಏಕಮಾತ್ರ ದಾಖಲೆಯಾಗಿ ಕ್ರೋಢೀಕರಿಸಿ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ. ಹೀಗೆ ಕ್ರೋಢೀಕರಿಸಲಾಗಿರುವಂತಹ ಅನೇಕ ಮಾನವ ಹಕ್ಕುಗಳು ಇಂದು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ಸಾಂವಿಧಾನಿಕ ಕಾನೂನುಗಳ ಒಂದು ಭಾಗವಾಗಿದೆ. ಸೊ ಇಂತಹ ಒಂದು ಸಾರ್ವತ್ರಿಕ ಘೋಷಣೆಯು ಏನು, ಹಾಗಾದರೆ ಪೀಠಿಕೆಯಲ್ಲಿ ಏನನ್ನು ಒಳಗೊಂಡಿದೆ? ಇದು ಪೀಠಿಕೆ ಅಥವಾ ಪ್ರಸ್ತಾವನೆ, ದ ಪ್ರಿಯಾಂಬಲ್ ಅಂತ ನಾವು ಏನು ಕರಿತೀವೋ ಆ ಪ್ರಿಯಾಂಬಲ್ನ ಪ್ರಮುಖ ಅಂಶಗಳನ್ನು ನಾವು ತಿಳಿತಾ ಹೋಗೋಣ. ಇದರಲ್ಲಿ ನಾವು ನೋಡೋದಾದರೆ, ಇದನ್ನು ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಮಾನವ ಕುಟುಂಬದ ಎಲ್ಲ ಸದಸ್ಯರ ಅಂತರ್ಗತ ಘನತೆ ಮತ್ತು ಸಮಾನ ಮತ್ತು ಅಳಿಸಲಾಗದ ಹಕ್ಕುಗಳನ್ನು ಗುರುತಿಸುವುದು ವಿಶ್ವದ ಸ್ವಾತಂತ್ರ್ಯ, ನ್ಯಾಯ ಮತ್ತು ಶಾಂತಿಯ ಅಡಿಪಾಯವಾಗಿದೆ. ಬರೀ ಅಷ್ಟೇನಾ ಹಾಗಾದರೆ ಅಂದರೆ ಇನ್ನು ಹಲವು ಅಂಶಗಳನ್ನು ನಾವು ಚರ್ಚಿಸ್ತಾ ಹೋಗೋಣ. ಆ ಪೀಠಿಕೆಯಲ್ಲಿರುವಂಥದ್ದು ಮಾನವ ಹಕ್ಕುಗಳಿಗೆ ಅಗೌರವ ತೋರಿಸುವಿಕೆ ಮತ್ತು ಅವುಗಳನ್ನು ತುಚ್ಛೀಕರಿಸುವಿಕೆಯು ಮಾನವ ಕುಲದ ಪ್ರಜ್ಞೆಯನ್ನು ಕೆರಳಿಸುವಂತಹ ಕಠೋರ ಪರಿಣಾಮಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ವಾಕ್ ಸ್ವಾತಂತ್ರ್ಯ,
ಮತ್ತು ಹೆದರಿಕೆ ಹಾಗೂ ದಾರಿದ್ರ್ಯದಿಂದ ಮುಕ್ತವಾದ ಜಗತ್ತಿನ ಆಗಮನವು ಸಾಮಾನ್ಯ ಜನರ ಅತ್ಯುನ್ನತ ಆಕಾಂಕ್ಷೆಯಾಗಿದೆ ಎಂದು ಘೋಷಣೆ ಮಾಡಲಾಗಿದೆ. ಮನುಷ್ಯನಿಗೆ ಯಾವುದೇ ಆಶ್ರಯವು ದೊರೆಯದಿರುವ ಸಂದರ್ಭದಲ್ಲಿ ದಬ್ಬಾಳಿಕೆ ಮತ್ತು ದಮನದ ವಿರುದ್ಧ ದಂಗೆ ಎದ್ದಾದರೂ ಮಾನವ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಅವಶ್ಯಕ ಇರುತ್ತದೆ ಎಂಬುದಾಗಿ ಇದು ಘೋಷಣೆ ಮಾಡಿದೆ. ರಾಷ್ಟ್ರಗಳ ನಡುವೆ ಸ್ನೇಹಮಯ ಸಂಬಂಧಗಳನ್ನು ವಿಸ್ತರಿಸಬೇಕಾದ ಮತ್ತು ಅಭಿವೃದ್ಧಿಪಡಿಸಬೇಕಾದ ಅವಶ್ಯಕತೆ ಇರುತ್ತದೆ. ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳ ಆಚರಣೆಗಾಗಿ ಮತ್ತು ಅವುಗಳಿಗೆ ಸಾರ್ವತ್ರಿಕ ಗೌರವವನ್ನು ವೃದ್ಧಿಸಲು ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸಹಕಾರದೊಂದಿಗೆ ಪ್ರಯತ್ನಿಸಲು ಪ್ರತಿಜ್ಞೆಗೈದಿದೆ. ಸೊ ಇದಿಷ್ಟು ನಾವು ನೋಡಬಹುದಾದಂಥ ಪ್ರಮುಖ ಪೀಠಿಕೆಯಲ್ಲಿ ಗಮನಿಸಬಹುದಂಥ ಅಥವಾ ಪ್ರಸ್ತಾವನೆಯಲ್ಲಿ ಗಮನಿಸಬಹುದಂಥ ಅಂಶಗಳು. ಹಾಗಾದರೆ ಈ ವಿಧಿಗಳು ಸಾರ್ವತ್ರಿಕ ಘೋಷಣೆಯಲ್ಲಿ ನಾವು ಸ್ವೀಕರಿಸಿರುವಂತಹ ಪ್ರಮುಖ 30 ಅನುಚ್ಛೇದಗಳು ಏನಿದೆ ಅಥವಾ ವಿಧಿಗಳು, ಆರ್ಟಿಕಲ್ಸ್ ಏನಿದೆ, ಅವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾವ ವಿಧಿ ಏನೇನ ಹೇಳುತ್ತೆ ಅಂತ. ಸೊ ಇಲ್ಲಿ ನಾವು ಗಮನಿಸಿದಾಗ 30 ವಿಧಿಗಳನ್ನು ಸಹ ಒಂದೊಂದು ಅಂಶವು ಒಂದೊಂದು ರೀತಿಯಾಗಿ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರಮುಖ ದಾಖಲೆನೆ ಅಂತ ಹೇಳ್ಬೋದು. ಮೊದಲನೇದು ನೋಡೋಣ. ಎಲ್ಲ ಮಾನವರು ಸ್ವತಂತ್ರವಾಗಿ ಘನತೆ ಮತ್ತು ಹಕ್ಕುಗಳಲ್ಲಿ ಸಮಾನವಾಗಿ ಜನಿಸುತ್ತಾರೆ. ಅವರು ಕಾರಣ ಮತ್ತು ಆತ್ಮಸಾಕ್ಷಿಯನ್ನು ಹೊಂದಿದ್ದಾರೆ ಮತ್ತು ಸಹೋದರತ್ವದ ಮನೋಭಾವದಿಂದ ಪರಸ್ಪರ ವರ್ತಿಸಬೇಕಾಗುತ್ತೆ. ಸೊ ಅಂದರೆ ಭಾತೃತ್ವದ ಒಂದು ಮನೋಧರ್ಮದೊಡನೆ ಪರಸ್ಪರ ಪ್ರತಿಕ್ರಿಯಿಸಬೇಕಾಗುತ್ತದೆ ಎಂಬುದನ್ನು ಈ ಒಂದು ಆರ್ಟಿಕಲ್ 1 ನಮಗೆ ತಿಳಿಸಿಕೊಡುತ್ತೆ. ಇನ್ನು ಆರ್ಟಿಕಲ್ 2, ಎವ್ರಿವನ್ ಈಸ್ ಎಂಟೈಟಲ್ಡ್ ಟು ಆಲ್ ದ ರೈಟ್ಸ್ and freedoms set forth in this declaration without distinction of any kind, such as race, color, sex, language, religion, political or other opinion, national or social origin, property, birth or other status. ಸೊ ಎರಡನೇ ವಿಧಿ ನಮ್ಗೆ ಏನಪ್ಪ ಹೇಳುತ್ತೆ ಅಂದರೆ, ಘೋಷಣೆಯಲ್ಲಿ ಹೇಳಲಾಗಿರುವ ಎಲ್ಲ ಹಕ್ಕುಗಳಿಗೆ ಮತ್ತು ಸ್ವಾತಂತ್ರ್ಯಗಳಿಗೆ ಪ್ರತಿಯೊಬ್ಬರೂ ಹಕ್ಕುದಾರರಾಗಿರುತ್ತಾರೆ. ಜನಾಂಗ, ಬಣ್ಣ, ಲಿಂಗ, ಭಾಷೆ, ಧರ್ಮ, ರಾಜಕೀಯ ಅಥವಾ ಇತರೆ ಅಭಿಪ್ರಾಯ, ರಾಷ್ಟ್ರೀಯ ಮತ್ತು ಸಾಮಾಜಿಕ ಉಗಮ ಸ್ಥಾನ, ಆಸ್ತಿ, ಜನನ ಅಥವಾ ಇತರೆ ಸ್ಥಾನಮಾನ ಮುಂತಾದ ಯಾವುದೇ ರೀತಿಯಲ್ಲಿ ಅದರಲ್ಲಿ ಭೇದವೆಣಿಸಬಾರದು ಎಂಬ ಅಂಶವನ್ನು ಇದು ನಮಗೆ ಸೂಚಿಸುತ್ತದೆ. ಇನ್ನು ಮೂರನೇ ವಿಧಿಯನ್ನು ನಾವು ನೋಡಿದಾಗ, ಮೂರನೇ ವಿಧಿ ಏನಪ್ಪ ಹೇಳುತ್ತೆ, ಪ್ರತಿಯೊಬ್ಬರಿಗೂ ಜೀವನ, ಸ್ವಾತಂತ್ರ್ಯ ಮತ್ತು ವ್ಯಕ್ತಿಯ ಸುರಕ್ಷತೆಯ ಹಕ್ಕಿದೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಪ್ರತಿಯೊಬ್ಬನೂ ಸ್ವಾತಂತ್ರ್ಯದ, ಜೀವನದ ಮತ್ತು ವ್ಯಕ್ತಿಯ ಸುರಕ್ಷತೆಯ ಹಕ್ಕನ್ನು ಹೊಂದಿರುತ್ತಾನೆ ಎಂಬುದನ್ನು ತಿಳಿಸುತ್ತದೆ. ಎವ್ರಿವನ್ ಹ್ಯಾಸ್ ದ ರೈಟ್ ಟು ಲೈಫ್, ಲಿಬರ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಪರ್ಸನ್. ಇನ್ನು ಆರ್ಟಿಕಲ್ 4 ಅಥವಾ ವಿಧಿ 4 ಏನು ಹೇಳುತ್ತೆ ಅಂತಂದಾಗ, ನೋ ಒನ್ ಶೆಲ್ ಬಿ ಹೆಲ್ಡ್ ಇನ್ ಸ್ಲೇವರಿ ಆರ್ ಸರ್ವಿಟ್ಯೂಡ್. Slavery and the slave trade shall be prohibited in all their forms. ಗುಲಾಮಗಿರಿಯಲ್ಲಿ ಅಥವಾ ದಾಸ್ಯದಲ್ಲಿ ಯಾರನ್ನೂ ಬಂಧಿಸಬಾರದು. ಗುಲಾಮಗಿರಿ ಮತ್ತು ಗುಲಾಮರ ವ್ಯಾಪಾರವನ್ನು ಅವರ ಎಲ್ಲ ಪ್ರಕಾರಗಳಲ್ಲೂ ಸಹ ನಿಷೇಧಿಸಲಾಗುವುದು ಎಂಬುದಾಗಿ ಅದು ತಿಳಿಸಿದೆ. ಇನ್ನು ಆರ್ಟಿಕಲ್ 5 ವಿಧಿ 5 ಹೇಳುತ್ತೆ, ನೋ ಒನ್ ಶೆಲ್ ಬಿ ಸಬ್ಜೆಕ್ಟೆಡ್ ಟು ಟಾರ್ಚರ್ ಆರ್ ಟು ಕ್ರೂಯಲ್ ಇನ್ ಹ್ಯೂಮನ್ ಆರ್ ಡಿಗ್ರೇಡಿಂಗ್ ಟ್ರೀಟ್ಮೆಂಟ್ ಆಫ್ ಪನಿಷ್ಮೆಂಟ್. ಯಾರೂ ಚಿತ್ರಹಿಂಸೆ ಅಥವಾ ಕ್ರೂರ, ಅಮಾನವೀಯ ಅಥವಾ ಅವಮಾನಕರ ಚಿಕಿತ್ಸೆ ಅಥವಾ ಶಿಕ್ಷೆಗೆ ಗುರಿಯಾಗಬಾರದು. ಅಂದರೆ ಯಾವ ಒಬ್ಬನನ್ನು ಸಹ ಚಿತ್ರಹಿಂಸೆ, ಕ್ರೌರ್ಯ, ಅಮಾನವೀಯ ನಡವಳಿಕೆ ಅಥವಾ ಅವಮಾನಕ್ಕೆ ಅಥವಾ ಶಿಕ್ಷೆಗೆ ಗುರಿಪಡಿಸಬಾರದು ಎಂಬುದಾಗಿ ಇದು ನಮಗೆ ತಿಳಿಸುತ್ತೆ. ಇನ್ನು ವಿಧಿ 6 ನೋಡಿದಾಗ, ಪ್ರತಿಯೊಬ್ಬರಿಗೂ ಕಾನೂನಿನ ಮುಂದೆ ಒಬ್ಬ ವ್ಯಕ್ತಿಯಾಗಿ ಎಲ್ಲೆಡೆ ಗುರುತಿಸುವ ಹಕ್ಕಿದೆ. ನಾವು ಇದನ್ನು ಹೇಳಿದ್ವಿ, ಮಾನವ ಹಕ್ಕುಗಳು ಮಾನವ ಎಂಬ ಕಾರಣದಿಂದಲೇ ದೊರೆತಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕಾನೂನಿನ ಮುಂದೆ ಒಬ್ಬ ವ್ಯಕ್ತಿಯಾಗಿ ಎಲ್ಲೆಡೆ ಗುರುತಿಸುವ ಹಕ್ಕಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಎವ್ರಿವನ್ ಹ್ಯಾಸ್ ದ ರೈಟ್ ಟು ರೆಕಗ್ನಿಷನ್ ಎವ್ರಿವೇರ್ ಆಸ್ ಅ ಪರ್ಸನ್ ಬಿಫೋರ್ ದ ಲಾ. ಸೊ ನೆಕ್ಸ್ಟ್ ಆರ್ಟಿಕಲ್ 7 ವಿಧಿ 7 ಹೇಳುತ್ತೆ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂಡ್ ಆರ್ ಎಂಟೈಟಲ್ಡ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಟು ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆಗೆ ಯಾವುದೇ ತಾರತಮ್ಯವಿಲ್ಲದೆ ಅರ್ಹರಾಗಿರುತ್ತಾರೆ ಎಂಬುದಾಗಿ ತಿಳಿಸುತ್ತೆ. ಇನ್ನು
ಆರ್ಟಿಕಲ್ 8 ವಿಧಿ 8 ಹೀಗೆ ಹೇಳುತ್ತೆ, ಎವ್ರಿವನ್ ಹ್ಯಾಸ್ ದ ರೈಟ್ ಟು ಹ್ಯಾನ್ ಎಫೆಕ್ಟಿವ್ ರೆಮಿಡಿ ಬೈ ದ ಕಾಂಪಿಟೆಂಟ್ ನ್ಯಾಷನಲ್ ಟ್ರಿಬ್ಯುನಲ್ಸ್ ಫಾರ್ ಆಕ್ಟ್ಸ್ ವೈಲೇಟಿಂಗ್ ದ ಫಂಡಮೆಂಟಲ್ ರೈಟ್ಸ್ ಗ್ರಾಂಟೆಡ್ ಹಿಮ್ ಬೈ ದ ಕಾನ್ಸ್ಟಿಟ್ಯೂಷನ್ ಆರ್ ಬೈ ಲಾ. ಸೊ ವಿಧಿ 8ರ ಪ್ರಕಾರ ಸಂವಿಧಾನದಲ್ಲಿ ಅಥವಾ ಕಾನೂನಿನ ಮೂಲಕ ದಯಪಾಲಿಸಲಾಗಿರುವ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಲ್ಲಿ ಸಮರ್ಥ ರಾಷ್ಟ್ರೀಯ ನ್ಯಾಯಾಧೀಕರಣಗಳಿಂದ ಪರಿಣಾಮಕಾರಿ ಪರಿಹಾರವನ್ನು ಪಡೆಯುವ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತದೆ ಎಂಬುದಾಗಿ ಇದು ತಿಳಿಸುತ್ತದೆ. ಸೊ ನೆಕ್ಸ್ಟ್ ವಿಧಿ 9 ಹೀಗೆ ಹೇಳುತ್ತೆ, ನೋ ಒನ್ ಶೆಲ್ ಬಿ ಸಬ್ಜೆಕ್ಟೆಡ್ ಟು ಆರ್ಬಿಟ್ರರಿ ಅರೆಸ್ಟ್, ಡಿಟೆನ್ಷನ್ ಆರ್ ಎಕ್ಸೈಲ್. ಯಾವೊಬ್ಬ ವ್ಯಕ್ತಿಯು ಸ್ವೇಚ್ಛಾಚಾರದ ಬಂಧನ, ಸೆರೆವಾಸ ಅಥವಾ ಗಡೀಪಾರಿಗೆ ಈಡಾಗತಕ್ಕದ್ದಲ್ಲ. ಸೊ ಎಲ್ಲರಿಗೂ ಸಹ ಜೀವಿಸುವ ಹಕ್ಕಿದೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಹಾಗಾಗಿ ಈ ಒಂದು ಹೇಳುತ್ತೆ ಸಂವಿಧಾನದ ಅಥವಾ ಕಾನೂನಿನ ಮೂಲಕ ಅವರಿಗೆ ನೀಡಲಾದ ಅಂದರೆ ದಿಟ್ ಮೀನ್ಸ್ ಅವರಿಗೆ ನೀಡಲಾಗಿರುವಂಥ ಪ್ರತಿಯೊಂದು ಹಕ್ಕು ಆತನಿಗೆ ಸಂಬಂಧಪಟ್ಟಿರೋದ್ರಿಂದ ಯಾರು ಅನಿಯಂತ್ರಿತ ಬಂಧನ ಅಥವಾ ಗಡೀಪಾರುಗಳಿಗೆ ಒಳಗಾಗಬಾರದು ಎಂಬುದಾಗಿ ತಿಳಿಸಿಕೊಡುತ್ತೆ. ಇನ್ನು ವಿಧಿ 10 ಹೀಗೆ ಹೇಳುತ್ತೆ, ಯಾವುದೇ ವ್ಯಕ್ತಿಯ ಹಕ್ಕುಗಳ ಮತ್ತು ಅಂಗಗಳ ಮತ್ತು ಅವನ ವಿರುದ್ಧ ಯಾವುದಾದರೂ ಅಪರಾಧ ಸ್ವರೂಪದ ಆರೋಪಗಳಿದ್ದರೆ ಅವುಗಳ ನಿರ್ಧಾರವು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಧೀಕರಣದಿಂದ ಸಾರ್ವಜನಿಕ ವಿಚಾರಣೆಯ ಮೂಲಕ ನಡೆಯಬೇಕು. ಅಂತಹ ವಿಚಾರಣೆಯು ನ್ಯಾಯಬದ್ಧವಾಗಿ ಜರುಗಬೇಕು ಮತ್ತು ಆ ವ್ಯಕ್ತಿಯು ಆ ವಿಚಾರಣೆಯಲ್ಲಿ ಪೂರ್ಣ ಸಮಾನತೆಗೆ ಅರ್ಹನಾಗಿರುತ್ತಾನೆ ಎಂಬುದಾಗಿ ತಿಳಿಸುತ್ತೆ. ನೆಕ್ಸ್ಟ್ ಅನುಚ್ಛೇದ 11. ಅನುಚ್ಛೇದ 11 2 ಅಂಶಗಳನ್ನು ಪ್ರತಿಪಾದಿಸುತ್ತೆ. 1. ದಂಡನೆಯ ಅಪರಾಧ ಆರೋಪವನ್ನು ಹೊಂದಿರುವ ಯಾವುದೇ ವ್ಯಕ್ತಿಯು ಕಾನೂನಿನ ಪ್ರಕಾರ ನಡೆಯುವ ಸಾರ್ವಜನಿಕ ವಿಚಾರಣೆಯಲ್ಲಿ ತಪ್ಪಿತಸ್ಥ ಎಂದು ರುಜುವಾತು ಆಗದ ಹೊರತು ಆತನನ್ನು ಅಮಾಯಕ ಎಂತಲೇ ಭಾವಿಸಲ್ಪಡುವ ಹಕ್ಕುಳ್ಳವನಾಗಿರುತ್ತಾನೆ. ಅಂದರೆ ಅವನನ್ನು ಅಪರಾಧಿ ಅಂತ ಪರಿಗಣಿಸುವಂತಿಲ್ಲ. ಆತ ತಪ್ಪಿತಸ್ಥ ಅಂತ ಪರಿಗಣಿಸುವವರೆಗೂ ಆತ ಅಪರಾಧಿಯಲ್ಲ, ಆತ ಅಮಾಯಕನೆಂದೇ ಪರಿಗಣಿಸಬೇಕು ಎಂಬುದನ್ನು ಸೂಚಿಸುತ್ತೆ. ಇನ್ನು ಅದರಲ್ಲಿ 2ನೇದನ್ನು ನಾವು ನೋಡಿದಾಗ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ದಂಡನೆಯ ಅಪರಾಧ ಎಂದು ಪರಿಗಣಿಸಲ್ಪಡದ ಕೃತ್ಯ ಅಥವಾ ಲೋಪಕ್ಕೆ ಯಾವೊಬ್ಬ ವ್ಯಕ್ತಿಯನ್ನು ದಂಡನೆಯ ಅಪರಾಧದಲ್ಲಿ ತಪ್ಪಿತಸ್ಥ ಎಂದು ತೀರ್ಮಾನಿಸುವಂತಿರುವುದಿಲ್ಲ. ಸೊ ದಂಡನೆಯ ಅಪರಾಧವು ನಡೆದ ಸಮಯದಲ್ಲಿ ಯಾವ ಪ್ರಮಾಣದ ಶಿಕ್ಷೆಯ ಅನ್ವಯವಾಗುತ್ತದೆ ಅದನ್ನೇ ವಿಧಿಸಬೇಕೇ ಹೊರತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಎಂಬುದಾಗಿ ಇದು ತಿಳಿಸಿಕೊಡುತ್ತೆ. ನೆಕ್ಸ್ಟು ಆರ್ಟಿಕಲ್ 12 ವಿಧಿ 12 ಹೀಗೆ ಹೇಳುತ್ತೆ, ಯಾವೊಬ್ಬನು ತನ್ನ ಏಕಾಂತತೆ ಪ್ರವೇಶಿ ಕುಟುಂಬ, ಮನೆ ಅಥವಾ ಪತ್ರ ವ್ಯವಹಾರದಲ್ಲಿ ಸ್ವೇಚ್ಛಾಚಾರದ ಮಧ್ಯಪ್ರವೇಶಕ್ಕೆ ಗುರಿಯಾಗತಕ್ಕದ್ದಲ್ಲ. ಅಂತೆಯೇ ಅವನ ಗೌರವ ಅಥವಾ ಕೀರ್ತಿ ಹಾನಿಗೀಡ ಆಗತಕ್ಕದ್ದಲ್ಲ. ಸೊ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಅಂತ ಮಧ್ಯಪ್ರವೇಶ ಅಥವಾ ಅಲ್ಲಿಯ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಪಡೆಯಲು ಆತನಿಗೆ ಹಕ್ಕನ್ನು ನೀಡಲಾಗಿದೆ. ಅಂದರೆ ಆತನ ಒಂದು ಸ್ವೇಚ್ಛಾಚಾರಕ್ಕೆ ಧಕ್ಕೆ ಬಂದಾಗ, ಕೀರ್ತಿಗೆ ಅಥವಾ ಗೌರವಕ್ಕೆ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ಕಾನೂನಿನ ಮೂಲಕ ಅವನ್ನು ರಕ್ಷಿಸಿಕೊಳ್ಳೋದಕ್ಕೆ ಇದು ಹಕ್ಕನ್ನು ನೀಡಲಾಗಿದೆ. ನೆಕ್ಸ್ಟು ಅನುಚ್ಛೇದ 13 ಅಂದರೆ ಆರ್ಟಿಕಲ್ 13 ಹೇಳುತ್ತೆ, ಪ್ರತಿಯೊಬ್ಬನೂ ಪ್ರತಿಯೊಂದು ರಾಷ್ಟ್ರದ ಸರಿಹದ್ದಿನೊಳಗಡೆ ಸ್ಥಾನಾಂತರದ ಮತ್ತು ವಾಸಿಸುವಿಕೆಯ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿರುತ್ತಾನೆ. ಯಾವುದೇ ವ್ಯಕ್ತಿಯು ತನ್ನ ಸ್ವಂತ ದೇಶವೂ ಸೇರಿದಂತೆ ಯಾವುದೇ ದೇಶವನ್ನು ಬಿಟ್ಟು ಹೋಗಲು ಹಾಗೂ ಆ ದೇಶಕ್ಕೆ ಹಿಂತಿರುಗಿ ಬರಲು ಹಕ್ಕುಳ್ಳವನಾಗಿರುತ್ತಾನೆ. ಅಂದರೆ ಯಾವುದೇ ಪ್ರಜೆಯು ಎಲ್ಲಿಯೇ ಆಗಲಿ ಜೀವಿಸಬಹುದು. ಸೊ ಅವನ ದೇಶ ಬಿಟ್ಟು ಹೋಗೋದಕ್ಕೂ ಹಕ್ಕಿದೆ, ಹಾಗೆ ಪುನಃ ಆ ದೇಶಕ್ಕೆ ಬಂದು ಸೇರ್ಪಡೆ ಆಗೋದಕ್ಕೂ ಹಕ್ಕಿದೆ ಎಂಬುದಾಗಿ ಇದು ತಿಳಿಸುತ್ತೆ. ಇನ್ನು ಆರ್ಟಿಕಲ್ 14 ಅಂದರೆ ಅನುಚ್ಛೇದ 14 ಹೇಳುತ್ತೆ, ಯಾವುದೇ ವ್ಯಕ್ತಿಯ ಕಿರುಕುಳದಿಂದ ಪಾರಾಗಲು ಇತರ ದೇಶಗಳಲ್ಲಿ ರಾಜಕೀಯ ಆಶ್ರಯವನ್ನು ಕೇಳಲು ಮತ್ತು ಪಡೆದುಕೊಳ್ಳಲು ಹಕ್ಕನ್ನು ಹೊಂದಿರತಕ್ಕದ್ದು. ಸೊ ಈ ದೇಶದಲ್ಲಿ ಆತನಿಗೆ ಯಾವುದೇ ರೀತಿಯ ಕಿರುಕುಳ ಆಗಿದೆ ಅಂತಂದಾಗ ಆತ ಆ ದೇಶವನ್ನು ಬಿಟ್ಟು ಮತ್ತೊಂದು ದೇಶದಲ್ಲಿ ಒಂದು ರಾಜಕೀಯ ಆಶ್ರಯದಲ್ಲಿ, ಅಂದರೆ ಆತನನ್ನು ಆತ ರಕ್ಷಣೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ರಾಷ್ಟ್ರದ ರಾಜಕೀಯ ಆಶ್ರಯವನ್ನು ಪಡೆಯೋದಕ್ಕೆ ಹಕ್ಕನ್ನು ಹೊಂದಿರುತ್ತಾನೆ. ನೆಕ್ಸ್ಟ್ ಆರ್ಟಿಕಲ್ 15. ಸೊ ಅನುಚ್ಛೇದ 15 ಹೀಗೆ ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರೀಯತೆಯನ್ನು ಹೊಂದಲು ಹಕ್ಕುದಾರನಾಗಿರುತ್ತಾನೆ.
ಯಾವೊಬ್ಬನ ರಾಷ್ಟ್ರೀಯತೆಯನ್ನು ಸ್ವೇಚ್ಛಾಚಾರದಿಂದ ಕಸಿದುಕೊಳ್ಳಲಾಗುವುದಿಲ್ಲ. ಅಂತೆಯೇ ತನ್ನ ರಾಷ್ಟ್ರೀಯತೆಯನ್ನು ಬದಲಾಯಿಸಲು ಅವನಿಗೆ ಹಕ್ಕನ್ನು ನಿರಾಕರಿಸಲಾಗುವುದಿಲ್ಲ. ಸೊ ನಮಗೀಗ ಇಂಡಿಯನ್ ನ್ಯಾಷನಾಲಿಟಿ ನಮಗೆ ಬೇಡ ಅಂತಂದರೆ ನಾವು ಮತ್ತೊಂದು ರಾಷ್ಟ್ರದ ಒಂದು ರಾಷ್ಟ್ರೀಯತೆಯನ್ನು ಪಡ್ಕೋಬೋದು. ಹಾಗೆ ಆ ರಾಷ್ಟ್ರದ ಒಂದು ರಾಷ್ಟ್ರೀಯತೆ ಬೇಡ ಅಂದರೆ ಮಗದೊಂದು ರಾಷ್ಟ್ರದ ರಾಷ್ಟ್ರೀಯತೆಯನ್ನು ಪಡೆಯೋದಕ್ಕೆ ಇಲ್ಲಿ ವ್ಯಕ್ತಿಗೆ ಹಕ್ಕಿರುತ್ತದೆ ಎಂಬುದಾಗಿ ಹೇಳಲಾಗಿದೆ. ಸೊ ನೆಕ್ಸ್ಟು ಆರ್ಟಿಕಲ್ 17 ಅನುಚ್ಛೇದ 16 ಬಗ್ಗೆ ನಾವು ಹೇಳಬೇಕಾಗಿತ್ತು, 16 ಹೇಳಿಲ್ಲ. ಸೊ ಅನುಚ್ಛೇದ 16 ಹೇಳುತ್ತೆ, ಪೂರ್ಣ ವಯಸ್ಸಿನ ಪುರುಷರು ಮತ್ತು ಸ್ತ್ರೀಯರು ಜನಾಂಗ, ರಾಷ್ಟ್ರೀಯತೆ ಅಥವಾ ಧರ್ಮದ ಮಿತಿಗೊಳಪಡದೆ ವಿವಾಹವಾಗುವ ಮತ್ತು ಕುಟುಂಬವನ್ನು ಹೊಂದುವ ಹಕ್ಕನ್ನು ಪಡೆದಿರುತ್ತಾರೆ. ಸೊ ಇದು ಇಂಟರ್ ರಿಲಿಜಿಯನ್ ಮ್ಯಾರೇಜ್ ಆರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವಂಥದ್ದು. ಸೊ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಧರ್ಮದ ಮಿತಿಗೊಳಪಡದೆ, ರಾಷ್ಟ್ರೀಯತೆಯ ಮಿತಿಗೊಳಪಡದೆ, ಸೊ ಮತ್ತೊಂದು ರಾಷ್ಟ್ರದ, ಮತ್ತೊಂದು ಧರ್ಮದ, ಮತ್ತೊಂದು ಜನಾಂಗದ ಜನಾಂಗದಲ್ಲಿ ವಿವಾಹವನ್ನು ಆಗುವಂತಹ ಒಂದು ಹಕ್ಕನ್ನು ಪಡೆದಿರುತ್ತಾರೆ ಅಂತ. ವಿವಾಹಕ್ಕೆ ಸಂಬಂಧಿಸಿದಂತಹ ವಿವಾಹದ ಸಮಯದಲ್ಲಿ ಅವರ ಒಂದು ವಿಘಟನೆ ಅಂದರೆ ಡಿಸಾಲ್ಯೂಷನ್ ಅಂತ ಹೇಳ್ತೀವಿ ಸಮಯದಲ್ಲಿ ಸಮಾನ ಹಕ್ಕುಗಳನ್ನು ಉಳ್ಳವರಾಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಅವರ ಹಕ್ಕುಗಳು ಯಾರೂ ಸಹ ಕಸಿದುಕೊಳ್ಳುವಂತಿರೋದಿಲ್ಲ. ಮದುವೆಯಾಗ ಬಯಸುವ ಪತ್ನಿ ಅಥವಾ ಪತಿಯ ಮುಕ್ತ ಮತ್ತು ಪೂರ್ಣ ಸಮ್ಮತಿಯೊಡನೆ ವಿವಾಹವನ್ನು ಮಾಡಿಕೊಳ್ಳತಕ್ಕದ್ದು. ಕುಟುಂಬವು ಸಮಾಜದ ಸಹಜ ಮತ್ತು ಮೂಲಭೂತ ಘಟಕವಾಗಿರುತ್ತದೆ. ಇದಕ್ಕೆ ಸಮಾಜದ ಮತ್ತು ಸರ್ಕಾರದ ರಕ್ಷಣೆಯ ಹಕ್ಕು ಇರುತ್ತದೆ. ಇನ್ನು ಅನುಚ್ಛೇದ 17 ದಟ್ ಇಸ್ ಆರ್ಟಿಕಲ್ 17 ಹೀಗೆ ಹೇಳುತ್ತೆ, ಒಬ್ಬನೇ ವ್ಯಕ್ತಿಯು ಒಂಟಿಯಾಗಿ ಅಥವಾ ಬೇರೆಯವರೊಡನೆ ಸೇರಿಕೊಂಡು ಆಸ್ತಿಯ ಒಡೆತನವನ್ನು ಹೊಂದುವ ಹಕ್ಕನ್ನು ಹೊಂದಿರುತ್ತಾನೆ. ಸ್ವೇಚ್ಛಾನುಸಾರದಿಂದ ಯಾರೊಬ್ಬರ ಆಸ್ತಿಯನ್ನು ಕಿತ್ತುಕೊಳ್ಳುವಂತಿರುವುದಿಲ್ಲ. ಹಾಗಾಗಿ ಆ ವ್ಯಕ್ತಿ ತನ್ನೊಂದಿಗೆ ಅಂದರೆ ಇಂಡಿವಿಜುವಲ್ ಆಗಿ ಆದರೂ ಸಹ ಒಂದು ಹ್ಯಾಸ್ ದ ಓನ್ ಪ್ರಾಪರ್ಟಿ ಅಥವಾ ಇಲ್ಲ ಅಂತಂದರೆ ಬೇರೆಯವರೊಂದಿಗೆ ಆತ ಕಂಬೈಂಡ್ ಆಗಿ ಸಹ ಆಸ್ತಿಯನ್ನು ಹೊಂದಿರಬಹುದು. ನೆಕ್ಸ್ಟ್ ಅನುಚ್ಛೇದ 18 ಆರ್ಟಿಕಲ್ 18 ಹೇಳುತ್ತೆ, ಪ್ರತಿಯೊಬ್ಬನಿಗೂ ಯೋಚಿಸುವ ಮನಸ್ಸಾಕ್ಷಿಯ ಮತ್ತು ಧರ್ಮದ ಸ್ವಾತಂತ್ರ್ಯದ ಹಕ್ಕಿರುತ್ತದೆ ಅಂತ. ಅಂದರೆ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಾಗತ್ತೆ. ಯಾವುದೇ ಧರ್ಮವನ್ನು ಆತ ಸ್ವೀಕರಿಸಬಹುದು. ಯಾವುದೇ ಧರ್ಮವನ್ನು ಬೋಧನೆ, ಪ್ರಯೋಗ, ಪೂಜೆ, ಆಚರಣೆಯ ಮೂಲಕ ಪ್ರಕಟಪಡಿಸಲು ಒಂದು ಸ್ವಾತಂತ್ರ್ಯವನ್ನು ಆತ ಪಡೆದಿರುತ್ತಾನೆ. ಅನುಚ್ಛೇದ 19 ಆರ್ಟಿಕಲ್ 19 ಹೇಳುತ್ತೆ, ಪ್ರತಿಯೊಬ್ಬನಿಗೂ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿರುತ್ತದೆ. ಇನ್ನು ಅನುಚ್ಛೇದ 20 ಹೇಳುತ್ತೆ, ಪ್ರತಿಯೊಬ್ಬನಿಗೂ ಶಾಂತಿಯುತವಾಗಿ ಸಭೆ ಸೇರುವ ಮತ್ತು ಸಂಘಟನೆಗೊಳ್ಳುವ ಸ್ವಾತಂತ್ರ್ಯದ ಹಕ್ಕಿರುತ್ತದೆ. ಯಾವುದೇ ಒಂದು ಸಂಘಟನೆಗೆ ಸೇರುವಂತೆ ಯಾರೊಬ್ಬರನ್ನೂ ಸಹ ಇಲ್ಲಿ ಬಲತ್ಕರಿಸುವಂತಿಲ್ಲ, ಅಂದರೆ ಫೋರ್ಸ್ ಮಾಡೋಂಗಿಲ್ಲ. ಅವನಿಗೆ ಯಾವುದು ಇಷ್ಟ ಇದೆಯೋ ಅಂತಹ ಒಂದು ನಿಟ್ಟಿನಲ್ಲಿ ಶಾಂತಿಯುತ ಸಭೆಯಲ್ಲಿ ಸೇರುವ ಮತ್ತು ಆ ಸಂಘಟನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಆತನಿಗೆ ಪೂರ್ಣವಾದಂತಹ ಸ್ವಾತಂತ್ರ್ಯ ಇರುತ್ತದೆ. ಇನ್ನು ಅನುಚ್ಛೇದ 21 ಅಥವಾ ಆರ್ಟಿಕಲ್ 21 ಹೀಗೆ ಹೇಳುತ್ತೆ, ಪ್ರತಿಯೊಬ್ಬನೂ ಪ್ರತ್ಯಕ್ಷವಾಗಿ ಅಥವಾ ಮುಕ್ತವಾಗಿ ಆಯ್ಕೆಗೊಂಡ ಪ್ರತಿನಿಧಿಗಳ ಮೂಲಕ ತನ್ನ ದೇಶದ ಸರ್ಕಾರದಲ್ಲಿ ಭಾಗವಹಿಸಲು ಹಕ್ಕನ್ನು ಹೊಂದಿರುತ್ತಾನೆ. ಪ್ರತಿಯೊಬ್ಬನಿಗೂ ತನ್ನ ದೇಶದ ಸಾರ್ವಜನಿಕ ಸೇವೆಗೆ ಸಮಾನ ಪ್ರವೇಶ ಅಧಿಕಾರದ ಹಕ್ಕನ್ನು ನೀಡಲಾಗಿರುತ್ತದೆ. ಸೊ ಇಲ್ಲಿ ಜನರ ಆಕಾಂಕ್ಷೆ ಅಥವಾ ಒಂದು ಇಚ್ಛೆಯಂತೆಯೇ ಸರ್ಕಾರದ ಅಧಿಕಾರದ ಆಧಾರವಾಗಿರತಕ್ಕದ್ದು. ಅಂದರೆ ಜನ ಏನನ್ನು ಬಯಸ್ತಾರೋ ಅದನ್ನು ಆಧಾರವಾಗಿಟ್ಕೊಂಡೆ ಸರ್ಕಾರಗಳನ್ನು ನಡೆಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಅನುಚ್ಛೇದ 22 ಹೇಳುತ್ತೆ, ಆರ್ಟಿಕಲ್ 22 ಸೇಸ್, ಸಮಾಜದ ಸದಸ್ಯನನ್ನಾಗಿ ಪ್ರತಿಯೊಬ್ಬನೂ ಸಾಮಾಜಿಕ ಸುರಕ್ಷತೆಯ ಹಕ್ಕನ್ನು ಹೊಂದಿರುತ್ತಾನೆ. ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ, ಎವ್ರಿವನ್ ಆಸ್ ಸೋಷಿಯಲ್ ಸೆಕ್ಯೂರಿಟಿ. ಸೊ ಇಲ್ಲಿ ಪ್ರತಿಯೊಬ್ಬನಿಗೂ ಸಹ ಸಾಮಾಜಿಕ ಸುರಕ್ಷತೆಯ ಹಕ್ಕು ಇರುತ್ತದೆ. ಇನ್ನು ಅನುಚ್ಛೇದ 23 ಹೇಳುತ್ತೆ, ಆರ್ಟಿಕಲ್ 23 ಸೇಸ್, ಪ್ರತಿಯೊಬ್ಬ ವ್ಯಕ್ತಿಗೂ ದುಡಿಮೆಯ, ಉದ್ಯೋಗದ ಆಯ್ಕೆಯ, ನ್ಯಾಯಬದ್ಧ ಮತ್ತು ಅನುಕೂಲಕರ ಸ್ಥಿತಿಗತಿಗಳಿಗೆ ಮತ್ತು ನಿರುದ್ಯೋಗದ ವಿರುದ್ಧ ರಕ್ಷಣೆಯ ಹಕ್ಕು ಇರುತ್ತದೆ. ಅಂದರೆ ಪ್ರತಿಯೊಬ್ಬನಿಗೂ ಯಾವುದೇ ಭೇದವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಪಡೆಯುವ ಹಕ್ಕೂ ಸಹ ಇರುತ್ತದೆ. ದುಡಿಮೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯಸಮ್ಮತ ಹಾಗೂ ಅನುಕೂಲಕರ ಪ್ರತಿಫಲವನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಈ ಮೂಲಕ ಅವನ ಸಾಮಾಜಿಕ ರಕ್ಷಣೆಗೆ ಒಂದು ಹಕ್ಕನ್ನು ನೀಡಲಾಗಿರುತ್ತೆ. ಅಂದರೆ ಆ ರಕ್ಷಣೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ.
ತನ್ನ ಹಿತಾಸಕ್ತಿಗಳ ರಕ್ಷಣೆಗಾಗಿ ಪ್ರತಿಯೊಬ್ಬನು ಕಾರ್ಮಿಕ ಸಂಘಗಳನ್ನು ರಚಿಸಿಕೊಳ್ಳುವ ಮತ್ತು ಅವುಗಳಿಗೆ ಸೇರುವ ಅಂದರೆ ಅವುಗಳನ್ನು ಸಂಘಟಿಸುವ ಹಕ್ಕನ್ನು ಸಹ ಹೊಂದಿರುತ್ತಾನೆ. ಅನುಚ್ಛೇದ 24 ಆರ್ಟಿಕಲ್ 24 ಹೇಳುತ್ತೆ, ಪ್ರತಿಯೊಬ್ಬರಿಗೂ ವಿಶ್ರಾಂತಿಗೆ ಮತ್ತು ವಿರಾಮಕ್ಕೆ ಹಕ್ಕು ಇರಬೇಕು. ಸೊ ರೆಸ್ಟ್ ಆ್ಯಂಡ್ ಲೀಜರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಯಾವಾಗಲೂ ದುಡಿಯೋದೇ ಅಲ್ಲ, ನಮಗೆ ವಿಶ್ರಾಂತಿ ಅಥವಾ ವಿರಾಮ ನಮಗೆ ಬೇಕಾಗುತ್ತೆ. ಹಾಗಾಗಿ ಆ ಒಂದು ವಿಶ್ರಾಂತಿ ಅಥವಾ ವಿರಾಮದ ಹಕ್ಕನ್ನು ಪ್ರತಿಯೊಬ್ಬನು ಪಡೆದಿರುತ್ತಾನೆ. ಅಲ್ಲದೆ ಕೆಲಸದ ಗಂಟೆಗಳ ವಿವೇಚನಾಯುತ ಮಿತಿ ವೇತನ ಸಹಿತವಾದ ಆವರ್ತನ ಅವಧಿಯ ರಜೆಗಳಿಗೆ ಅವಕಾಶವಿರಬೇಕು. ಇನ್ನು ಅನುಚ್ಛೇದ 25 ಆರ್ಟಿಕಲ್ 25 ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮತ್ತು ತನ್ನ ಕುಟುಂಬದ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿಗೆ ಸಾಕಾಗುವಷ್ಟು ಜೀವನ ಮಟ್ಟವನ್ನು ಹೊಂದಿರಲು ಹಕ್ಕುಳ್ಳವನಾಗಿರುತ್ತಾನೆ. ಅಂದರೆ ಆಹಾರ, ಉಡುಪು, ವಸತಿ, ವೈದ್ಯಕೀಯ ಶುಶ್ರೂಷೆ, ಸಾಮಾಜಿಕ ಸೇವೆಗಳನ್ನು ಇದು ಒಳಗೊಂಡಿರುತ್ತೆ. ನಿರುದ್ಯೋಗ, ಕಾಯಿಲೆ, ವಿಕಲತೆ, ವೈಧವ್ಯ, ವೃದ್ಧಾಪ್ಯ, ಸೊ ಇಂತಹ ಒಂದು ಇವುಗಳ ಮೇಲೆ ನಿಯಂತ್ರಣವನ್ನು ಮೀರಿದ ಸಂದರ್ಭಗಳಲ್ಲಿ, ಜೀವನೋಪಾಯದ ಕೊರತೆ ಮುಂತಾದ ಸಮಯಗಳಲ್ಲಿ ಆತ ರಕ್ಷಿಸಿಕೊಳ್ಳೋದಕ್ಕೆ ಹಾಗೂ ಆತನ ಕುಟುಂಬವನ್ನು ರಕ್ಷಿಸಿಕೊಳ್ಳುವಂತಹ ಒಂದು ಸುರಕ್ಷತೆಯನ್ನು ಪಡೆಯುವ ಹಕ್ಕನ್ನು ಇದು ನೀಡಲಾಗಿದೆ. ತಾಯ್ತನ ಅಥವಾ ಬಾಲ್ಯಾವಸ್ಥೆ ವಿಶೇಷ ಆರೈಕೆ ತುಂಬ ಅಗತ್ಯವಾಗಿರುತ್ತೆ. ಇಂತಹ ಒಂದು ವಿಶೇಷ ಆರೈಕೆ ಮತ್ತು ನೆರವಿಗೆ ಅರ್ಹವಾಗಿರುತ್ತವೆ. ಈ ಸಂದರ್ಭಗಳಲ್ಲಿ ಅವರು ಆ ನೆರವನ್ನು ಪಡೆಯೋದಕ್ಕೆ ಅರ್ಹರಾಗಿರುತ್ತಾರೆ. ವಿವಾಹ ಬಂಧನದ ಮೂಲಕ ಅಥವಾ ಅದರಿಂದ ಹೊರತಾಗಿ ಜನಿಸಿದ ಮಕ್ಕಳೆಲ್ಲರೂ ಸಹ ಸಮಾನ ಸಾಮಾಜಿಕ ರಕ್ಷಣೆಯನ್ನು ಅನುಭವಿಸುವಂತಹ ಒಂದು ಹಕ್ಕನ್ನು ಇದು ಪ್ರತಿಪಾದಿಸುತ್ತೆ. ಇನ್ನು ಅನುಚ್ಛೇದ 26 ಆರ್ಟಿಕಲ್ 26 ಹೇಳುತ್ತೆ, ಪ್ರತಿಯೊಬ್ಬನಿಗೂ ಶಿಕ್ಷಣದ ಹಕ್ಕು ಇರುತ್ತದೆ. ತುಂಬ ಇಂಪಾರ್ಟೆಂಟ್ ಇದು. ಪ್ರತಿಯೊಬ್ಬ ವ್ಯಕ್ತಿಗೂ, ಮನುಷ್ಯನಾಗಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣದ ಹಕ್ಕು ಇರುತ್ತದೆ. ಶಿಕ್ಷಣವು ಕನಿಷ್ಠ ಪಕ್ಷ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು ಮೂಲಭೂತ ಹಂತಗಳಲ್ಲಿ ಉಚಿತವಾಗಿರಬೇಕು ಎಂಬುದನ್ನು ಇದು ಪ್ರತಿಪಾದಿಸುತ್ತೆ. ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿದ್ದು, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಲಭ್ಯವಾಗುವಂತಾಗಬೇಕು. ಉನ್ನತ ಶಿಕ್ಷಣಕ್ಕೆ ಅರ್ಹತೆಯ ಆಧಾರದ ಮೇಲೆ ಪ್ರವೇಶಾಧಿಕಾರವನ್ನು ನೀಡಬೇಕು ಎಂಬುದಾಗಿ ಸೂಚಿಸುತ್ತೆ. ಅಷ್ಟೇ ಅಲ್ಲದೆ ಮಾನವ ವ್ಯಕ್ತಿತ್ವದ ಸಂಪೂರ್ಣ ಅಭಿವೃದ್ಧಿ ಮತ್ತು ಮಾನವ ಹಕ್ಕುಗಳಿಗೆ ಹಾಗೂ ಮೂಲಭೂತ ಸ್ವಾತಂತ್ರ್ಯಗಳಿಗೆ ಗೌರವವನ್ನು ಬಲಪಡಿಸುವ ದಿಸೆಯಲ್ಲಿ ಶಿಕ್ಷಣವು ನಿರ್ದೇಶಿಸಲ್ಪಡಬೇಕು. ತಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವ ಶಿಕ್ಷಣದ ವಿಧವನ್ನು ಆಯ್ಕೆ ಮಾಡಲು ಮಾತಾಪಿತೃಗಳಿಗೆ ಸಂಪೂರ್ಣ ಅವಕಾಶವನ್ನು ಇದು ನೀಡುತ್ತದೆ. ನೆಕ್ಸ್ಟ್ ಅನುಚ್ಛೇದ 27 ಆರ್ಟಿಕಲ್ 27 ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ಸಮುದಾಯದ ಸಾಂಸ್ಕೃತಿಕ ಜೀವನದಲ್ಲಿ ಮುಕ್ತವಾಗಿ ಭಾಗವಹಿಸಲು, ಕಲೆಯನ್ನು ಅನುಭವಿಸಲು ಮತ್ತು ವೈಜ್ಞಾನಿಕ ಮುನ್ನಡೆಯಲ್ಲಿ ಮತ್ತು ಅದರ ಪ್ರಯೋಜನಗಳಲ್ಲಿ ಪಾಲನ್ನು ಪಡೆಯಲು ಹಕ್ಕುಳ್ಳವರಾಗಿರುತ್ತಾರೆ. ವೈಜ್ಞಾನಿಕ, ಸಾಹಿತ್ಯಿಕ ಅಥವಾ ಕಲಾತ್ಮಕ ಕೃತಿಯಿಂದ ಪರಿಣಮಿಸುವ ನೈತಿಕ ಮತ್ತು ಭೌತಿಕ ಹಿತಾಸಕ್ತಿಗಳ ರಕ್ಷಣೆಗೆ ಪ್ರತಿಯೊಬ್ಬರೂ ಹಕ್ಕನ್ನು ಹೊಂದಿರುತ್ತಾರೆ ಎಂಬುದಾಗಿ ಇದು ಸೂಚಿಸುತ್ತದೆ. ಇನ್ನು ಅನುಚ್ಛೇದ 28 ಆರ್ಟಿಕಲ್ 28 ಹೇಳುತ್ತೆ, ಪ್ರತಿಯೊಬ್ಬನು ಈ ಸಾರ್ವತ್ರಿಕ ಘೋಷಣೆಯಲ್ಲಿ ಗೊತ್ತುಪಡಿಸಲಾಗಿರುವಂತಹ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಪೂರ್ಣವಾಗಿ ಸಾಕಾರಗೊಳಿಸಿಕೊಳ್ಳಲು ಪೂರಕವಾಗಿರುವಂತಹ ಸಾಮಾಜಿಕ ಮತ್ತು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಂದನ್ನು ಉಳ್ಳವನಾಗಿರುತ್ತಾನೆ ಎಂಬುದಾಗಿ ಇದು ಸೂಚಿಸುತ್ತದೆ. ಇನ್ನು ಅನುಚ್ಛೇದ 29 ಹೇಳುತ್ತೆ, ತನ್ನ ವ್ಯಕ್ತಿತ್ವದ ಮುಕ್ತ ಹಾಗೂ ಪರಿಪೂರ್ಣ ಅಭಿವೃದ್ಧಿಯನ್ನು ಯಾವ ಸಮುದಾಯವು ಸಾಧ್ಯವಾಗಿಸುತ್ತದೆಯೋ ಅದರ ಕರ್ತವ್ಯ ನಿರ್ವಹಣೆಗೆ ಪ್ರತಿಯೊಬ್ಬನೂ ಸಹ ಬದ್ಧನಾಗಿರಬೇಕು ಹಾಗೂ ತನ್ನ ಹಕ್ಕುಗಳ ಮತ್ತು ಸ್ವಾತಂತ್ರ್ಯಗಳ ಚಲಾವಣೆಯಲ್ಲಿ ಪ್ರತಿಯೊಬ್ಬನೂ ಕಾನೂನಿನಿಂದ ನಿರ್ಧರಿಸಲ್ಪಟ್ಟ ಮಿತಿಗಳಿಗೆ ಅಧೀನನಾಗಿರಬೇಕು ಎಂಬುದಾಗಿ ಸಹ ಇದು ಸೂಚಿಸುತ್ತದೆ. ಈ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಯಾವುದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಉದ್ದೇಶಗಳಿಗೆ ಮತ್ತು ತತ್ವಗಳಿಗೆ ವಿರುದ್ಧವಾಗಿ ಚಲಾಯಿಸುವಂತಿಲ್ಲ ಹಾಗೂ ಬಳಸುವಂತಿಲ್ಲ ಎಂಬುದಾಗಿ ಸಹ ಇದು ಸೂಚಿಸುತ್ತೆ. ಇನ್ನು ಅನುಚ್ಛೇದ 30 ಆರ್ಟಿಕಲ್ 30 ಏನು ಹೇಳುತ್ತೆ ಅಂತ ನಾವು ನೋಡೋಣ. ಈ ಒಂದು ಘೋಷಣೆಯಲ್ಲಿನ ಯಾವುದನ್ನು ಯಾವುದೇ ರಾಜ್ಯ, ಗುಂಪು ಅಥವಾ ವ್ಯಕ್ತಿಗೆ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅಥವಾ ಇಲ್ಲಿ ತಿಳಿಸಲಾದ ಯಾವುದೇ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು
ನಾಶ ಮಾಡುವ ಗುರಿಯನ್ನು ಹೊಂದಿರುವ ಯಾವುದೇ ಕೃತ್ಯವನ್ನು ಮಾಡದಂತೆ ಇದು ಸೂಚಿಸುತ್ತದೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಘೋಷಣೆಯಲ್ಲಿ ಸೂಚಿಸಲಾಗಿರುವ ಗೊತ್ತುಪಡಿಸಲಾಗಿರುವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ನಾಶಕ್ಕೆ ಕಾರಣವಾಗುವಂತಹ ಯಾವುದೇ ಚಟುವಟಿಕೆಯಲ್ಲಿ ತೊಡಗಲು ಮತ್ತು ಆ ಕ್ರಿಯೆಯನ್ನು ನಿರ್ವಹಿಸಲು ಅವಕಾಶ ಇರುವುದಿಲ್ಲ ಎಂಬುದಾಗಿ ಇದು ಸೂಚಿಸುತ್ತದೆ. ಸೊ ಇದಿಷ್ಟು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಇದು ಇತಿಹಾಸದ, ಈಗಾಗಲೇ ಹೇಳಿದ ಇತಿಹಾಸದಲ್ಲಿಯೇ ಅತ್ಯಂತ ಒಂದು ಮಹತ್ತರವಾದಂಥ ಒಂದು ಮೈಲುಗಲ್ಲಾಗಿ ದಾಖಲೆಯಾಗಿದೆ. ಯಾಕಂದರೆ ಈ 30 ವಿಧಿಗಳು ಮನುಷ್ಯನೆಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇವು ಮನುಷ್ಯನ ಪರಿಪೂರ್ಣ ಜೀವನ ನಿರ್ವಹಣೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಹಕ್ಕುಗಳಾಗಿವೆ. ಹಾಗಾದರೆ ಈ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಏನು? ಸೊ ಹ್ಯೂಮನ್ ರೈಟ್ಸ್ ಅಂಡ್ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಚಾರ್ಟರ್ ಅಂತರ್ಗತ ಘನತೆ ಮತ್ತು ಮಾನವ ಕುಟುಂಬದ ಎಲ್ಲ ಸದಸ್ಯರ ಸಮಾನ ಮತ್ತು ಅಳಿಸಲಾಗದ ಹಕ್ಕುಗಳನ್ನು ಸೂಚಿಸುತ್ತದೆ. ಈ ಮಾನವ ಹಕ್ಕುಗಳ ತತ್ವಗಳನ್ನು ವಿಶ್ವದ ಸ್ವಾತಂತ್ರ್ಯ, ನ್ಯಾಯ ಮತ್ತು ಶಾಂತಿಯ ಅಡಿಪಾಯ ಎಂದು ಎತ್ತಿ ಹಿಡಿಯೋದು ವಿಶ್ವಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ಕೂ ಮೂಲಭೂತವಾಗಿದೆ. ಹಾಗಾಗಿ ನಾವು ನೋಡಿದಂತೆ ಈ ಒಂದು ವಿಶ್ವಸಂಸ್ಥೆಯನ್ನು ನಾವು ಅಕ್ಟೋಬರ್ 24, 1945 ವಿಶ್ವಸಂಸ್ಥೆಯು ಅಸ್ತಿತ್ವಕ್ಕೆ ಬಂತು. ಇದು 2ನೇ ಮಹಾಯುದ್ಧದ ಅಂತ್ಯಗೊಂಡ ನಂತರ ಒಂದು ಮಹತ್ತರವಾದಂತಹ ಒಂದು ಮೈಲುಗಲ್ಲು ಇತಿಹಾಸ ಪುಟದಲ್ಲಿ, ವಿಶೇಷವಾಗಿ ವಿಶ್ವದಲ್ಲಿಯೇ ಶಾಂತಿಯನ್ನು ಕಾಪಾಡಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಪ್ರಮುಖ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ತೀವಿ. ವಿನಾಶ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷದಿಂದ ಭವಿಷ್ಯದ ಪೀಳಿಗೆಗಳನ್ನು ರಕ್ಷಿಸುವ ಧ್ಯೇಯದೊಡನೆ ಅಂತರ್ ಸರ್ಕಾರಿ ಸಂಘಟನೆಯಾಗಿ ಇದು ಜನ್ಮ ತಳೆದಿದೆ. ಇಟ್ಸ್ UNOIS ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಸೊ ಇದು ನಮ್ಗೆ ಈಗಾಗಲೇ ಗೊತ್ತಿದೆ. ಪ್ರಿವೆನ್ಷನ್ ಫ್ರಮ್ ದ ವಾರ್ ಅಂತ ಹೇಳ್ತೀವಿ. ಈ ಒಂದು ಯುದ್ಧಗಳಿಂದ ವಿಶ್ವವನ್ನು ರಕ್ಷಿಸುವಂತಹ ಸಲುವಾಗಿ ಇದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ವಿಶ್ವಸಂಸ್ಥೆಯ ಶಾಸನವು 6 ಪ್ರಮುಖ ಅಂಗಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿದೆ. ಅವುಗಳಲ್ಲಿ ನಾವು ಪ್ರಮುಖವಾಗಿ ನಾವು ನೋಡೋದಾದರೆ ಒಂದು ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಪ್ರಮುಖವಾದದ್ದು. ಮಾನವ ಹಕ್ಕುಗಳ ಒಂದು ನಿಟ್ಟಿನಲ್ಲಿ ಅಂದರೆ ಇದನ್ನು ನಾವು ಗಮನಿಸಿದಾಗ ಮಾನವ ಹಕ್ಕುಗಳ ಅಭಿವೃದ್ಧಿಗಾಗಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಯೋಗಗಳನ್ನು ಸ್ಥಾಪಿಸಲು ವಿಶ್ವಸಂಸ್ಥೆಯು ಶಾಸನವು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಅಧಿಕಾರವನ್ನು ನೀಡಿದೆ. ಸೊ ಇಲ್ಲಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಏನಿದೆ ಅನ್ನೋದು ಅದಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಿದೆ. ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮತ್ತು ವಿಶೇಷವಾಗಿ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈ ಆಯೋಗವು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಆಯೋಗದ ಆಶ್ರಯದಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಡಿಸೆಂಬರ್ 10, 1948 ಅಳವಡಿಸಿಕೊಳ್ಳಲಾಯಿತು. ಸೊ ಇದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸೊ ಸುಮಾರು 30 ಅನುಚ್ಛೇದಗಳನ್ನು ಒಳಗೊಂಡ ಬಹು ಸುದೀರ್ಘವಾದಂತಹ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಲೆಂದೇ, ಮಾನವನಿಗೆ ಒಂದು ಪರಿಪೂರ್ಣ ಜೀವನವನ್ನು ನಡೆಸಿಕೊಡಲೆಂದೇ ರೂಪಿಸಲ್ಪಟ್ಟಂತಹ ಈ ಒಂದು ಸಾರ್ವತ್ರಿಕ ಘೋಷಣೆ ಅತ್ಯಂತ ಮಹತ್ತರವಾದದ್ದು ಅನ್ನೋದನ್ನು ನಾವೀಗಾಗಲೇ ತಿಳಿದಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ವಿಶ್ವಸಂಸ್ಥೆ ಪ್ರಧಾನವಾದಂತಹ ಒಂದು ಪಾತ್ರವನ್ನೇ ವಹಿಸಿದೆ. ಜಗತ್ತಿನ ಎಲ್ಲ ಪ್ರದೇಶಗಳ ಪ್ರತಿನಿಧಿಗಳು ಈ ಘೋಷಣೆಯ ಕರಡು ರಚನೆಯಲ್ಲಿ ಭಾಗಿಗಳಾಗಿದ್ದು, ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ದಸ್ತಾವೇಜು ಅಂದರೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ದಸ್ತಾವೇಜುಗಳಲ್ಲಿ ಹೆಚ್ಚು ಸಾರ್ವತ್ರಿಕವಾದುದು ಎಂಬ ಮನ್ನಣೆಗೆ ಈ ಒಂದು ಅಂಶವನ್ನು ಸೂಚಿಸಿದ್ದಾರೆ. ಸೊ ಪ್ರಜಾಸತ್ತಾತ್ಮಕ ಸಮಾಜದ ಆಧಾರವಾಗಿರುವ ಈ ಒಂದು ಸಾರ್ವತ್ರಿಕ ಘೋಷಣೆಯು 30 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಚಾರಿತ್ರಿಕ ಘೋಷಣೆಯು ಅಂದರೆ ಸಾರ್ವತ್ರಿಕ ಘೋಷಣೆ ಆದ ನಂತರ ಇದರ ಒಂದು ಮೂಲ ಒಂದು ಪಾಠವನ್ನು ಅಂದರೆ ಒಂದು ಪ್ರಸ್ತಾವನೆಯನ್ನು ಪ್ರಕಟಿಸುವಂತೆ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅಂದರೆ ರಾಷ್ಟ್ರಗಳಿಗೆ ಕರೆಯನ್ನು ಮಾಡಲಾಯಿತು. ಏನಂತ ಅಂತಂದಾಗ, ಯಾವುದೇ ದೇಶದ ಅಥವಾ ಭೌಗೋಳಿಕ ಪ್ರದೇಶದ ರಾಜಕೀಯ ಸ್ಥಾನಮಾನವನ್ನು ಆಧರಿಸಿದ ಭೇದ ಭಾವವಿಲ್ಲದೆ ಇದನ್ನು ಪ್ರಧಾನವಾಗಿ ಎಲ್ಲ ಶಾಲೆಗಳಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಸಾರ ಮಾಡಬೇಕು, ಪ್ರದರ್ಶಿಸಬೇಕು,
ಓದಿ ಹೇಳಬೇಕು, ವಿವರವಾಗಿ ಇದನ್ನು ಪ್ರತಿಪಾದಿಸಬೇಕು ಎಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕರೆಯನ್ನು ನೀಡುತ್ತೆ. ವಿಶ್ವಸಂಸ್ಥೆಯ ಈ ಪ್ರಯತ್ನಗಳ ಫಲವಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ವಿಕಾಸಗೊಳ್ಳುತ್ತೆ. ಅಂದ್ರೆ ರಕ್ಷಣೆಯನ್ನ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಒಂದು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಇದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗವು 1948ರಿಂದ 1966ರವರೆಗೆ ಸಾರ್ವತ್ರಿಕ ಘೋಷಣೆಯನ್ನು ಆಧರಿಸಿದ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸೃಷ್ಟಿಸುವ ಮತ್ತು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಅದು 2 ಪ್ರಮುಖ ಒಂದು ದಸ್ತಾವೇಜುಗಳನ್ನು ಪ್ರಕಟಿಸುತ್ತೆ. ಮಾನವ ಹಕ್ಕುಗಳ ಆಯೋಗವು ಈ ಸಂದರ್ಭದಲ್ಲಿ 2 ದಸ್ತಾವೇಜುಗಳನ್ನು ಪ್ರಕಟಣೆ ಮಾಡುತ್ತೆ. ಅವುಗಳೆಂದರೆ, ಒಂದು, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದ, ಇಂಟರ್ನ್ಯಾಷನಲ್ ಕಾವಿನೆಂಟ್ ಆನ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತ. ಇನ್ನೊಂದು ಬಂದು ಹ್ಯೂಮನ್ ರೈಟ್ಸ್ ಕಮಿಟಿ ಅಂತ. ಇಂಟರ್ನ್ಯಾಷನಲ್ ಕೋವಿನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ. ಎಲ್ಲಿ 2 ಒಂದು ಆಯೋಗವು 2 ಒಂದು ಅಂಶಗಳಿಗೆ ಹೆಚ್ಚು ಒಂದು ಪ್ರಾಧಾನ್ಯತೆಯನ್ನು ನೀಡುತ್ತೆ. ಒಂದು, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದ. 2, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದ. ಇವೆರಡೂ ಒಪ್ಪಂದಗಳು ಜನರಿಗಾಗಿ ರೂಪಿಸಿದಂತಹ ಒಂದು ಪ್ರಮುಖ ಒಪ್ಪಂದಗಳಾಗಿವೆ. ಇವೆರಡೂ 1976ರಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳಾಗಿ ರೂಪುಗೊಂಡಿವೆ. ಇವೆರಡು ಒಪ್ಪಂದಗಳನ್ನು ಸೇರಿಸಿ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಮಸೂದೆ ರಚನೆಯಾಗುತ್ತೆ. ಇಂಟರ್ನ್ಯಾಷನಲ್ ಬಿಲ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನೋದು ಏನಪ್ಪ ಅಂದರೆ ಈ 2 ಒಪ್ಪಂದಗಳ ಒಂದು ಸಮ್ಮಿಲನ ಅಂತಾನೆ ಹೇಳಬಹುದು. ಏನು ಹೇಳುತ್ತೆ ಹಾಗಾದರೆ ಈ ಒಪ್ಪಂದಗಳು ಅನ್ನೋದನ್ನು ನಾವು ಗಮನಿಸಿದಾಗ, ಮೊದಲನೇದು ಹೇಳುತ್ತೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಮೇಲಿನ ರಾಷ್ಟ್ರೀಯ ಒಪ್ಪಂದ. ಈ ಒಪ್ಪಂದವು ಜೀವಿಸುವ ಹಕ್ಕು, ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಮತ್ತು ಮತದಾನದ ಸ್ವಾತಂತ್ರ್ಯ ಮೊದಲಾದ ವಿಷಯಗಳ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತೆ. ಅಲ್ಲದೆ ಅನುಚ್ಛೇದ 26ರ ಪ್ರಕಾರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮಿತಿ, ಹ್ಯೂಮನ್ ರೈಟ್ಸ್ ಕಮಿಟಿ ಏನಿದೆ ಅದು ಸ್ಥಾಪನೆಗೊಂಡಿದ್ದು ಸುಮಾರು 18 ಮಂದಿ ತಜ್ಞರನ್ನ ಈ ಒಂದು ಸಮಿತಿ ಒಳಗೊಂಡಿರುತ್ತೆ. ಇದು ಮಾನವ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆಯೇ ಇಲ್ಲದರ ಮೇಲೆ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇರುತ್ತೆ. 5 ವರ್ಷಗಳಿಗೊಮ್ಮೆ ಸಭೆಯನ್ನು ಸೇರುತ್ತೆ, ವರದಿಗಳನ್ನು ನೀಡುತ್ತೆ. ಅದರ ಆಧಾರದ ಮೇಲೆ ಆಗಿಂದಾಗೆ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಮಾನವ ಹಕ್ಕುಗಳು ಎಲ್ಲಿಯಾದರೂ ಉಲ್ಲಂಘನೆಯಾಗಿದ್ದಲ್ಲಿ ಈ ಒಂದು ಸಮಿತಿಯು ಪರಿಶೋಧನೆಯನ್ನು ನಡೆಸಿ ವಿಷಯಗಳನ್ನು ಪ್ರಕಟಣೆ ಮಾಡಿ ಸರಿಯಾದಂತಹ ಕ್ರಮಗಳನ್ನು ವಹಿಸಿ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು ಎಂಬುದಾಗಿ ದೇಶಗಳಿಗೆ ಅದು ಸೂಚಿಸುತ್ತದೆ. ಇನ್ನು ಎರಡನೇದಾಗಿ ನಾವು ನೋಡಿದಾಗ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದವೂ ಸಹ ಒಂದು ಪ್ರಮುಖವಾದಂತಹ ಒಂದು ಒಪ್ಪಂದವಾಗಿದೆ. ಇದು ಆಹಾರ, ಶಿಕ್ಷಣ, ಆರೋಗ್ಯ ಮತ್ತು ವಸತಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತೆ. ಈ ವಿಷಯಗಳೆಲ್ಲವನ್ನು ಮಾನವ ಹಕ್ಕುಗಳ ಮುಖ್ಯ ಭಾಗವಾಗಿ ಮಾಡಲು ಈ ಒಪ್ಪಂದದ ಪ್ರಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಜನತೆಗೆ ಈ ಒಂದು ಅಂಶಗಳು ಎಲ್ಲರಿಗೂ ಲಭ್ಯವಾಗುತ್ತಿದೆಯಾ, ಈ ಒಂದು ಹಕ್ಕುಗಳು ಮಾನವ ಹಕ್ಕುಗಳಾಗಿ ಪರಿವರ್ತನೆಗೊಂಡಿದೆಯಾ, ಆ ನಿಟ್ಟಿನಲ್ಲಿ ರಾಷ್ಟ್ರಗಳ ಒಂದು ಪಾತ್ರ ಏನು ಎಂಬುದನ್ನು ಸಹ ಇದು ತನ್ನ ಒಂದು ಗಮನವನ್ನು ಕೇಂದ್ರೀಕರಿಸುತ್ತೆ. ಇನ್ನು ಇದಲ್ಲದೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮೇಲೆ ಸುಮಾರು ಒಂದು ದಸ್ತಾವೇಜುಗಳನ್ನು ಅಂದರೆ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ವಿಶ್ವಸಂಸ್ಥೆ ಸುಮಾರು ಒಂದು 20ಕ್ಕೂ ಹೆಚ್ಚು ಒಂದು ಒಪ್ಪಂದಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ಮಸೂದೆಯಲ್ಲಿನ ಈ ಒಂದು ಒಪ್ಪಂದಗಳು ತುಂಬ ಮಾನವ ಹಕ್ಕುಗಳನ್ನು ವಿಸ್ತರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಯಾವುವು ಹಾಗಾದರೆ ಅಂತಹ ಒಂದು ಅಂಶಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ, ಅಂದರೆ ಅಂತರ್ ಸರ್ಕಾರಿ ಸಂಸ್ಥೆಗಳು ಯಾವುವು, ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂಥ ಅಂತರ್ ಸರ್ಕಾರಿ ಸಂಸ್ಥೆಗಳು ಯಾವುವು, ಅಥವಾ ಈ ಒಂದು ನಿಟ್ಟಿನಲ್ಲಿ ಆದಂಥ ಒಂದು ಪ್ರಮುಖ ಬೆಳವಣಿಗೆಗಳು ಅಥವಾ ಒಪ್ಪಂದಗಳಿಗೆ ಏನು ಅಂತ ನೋಡಿದಾಗ, ಮೊದಲನೇದಾಗಿ ನಾವು ನೋಡಿದಾಗ ಹಿಂಸೆ, ಜನಹತ್ಯೆ ಮುಂತಾದ ನಿರ್ದಿಷ್ಟ ದುರುಪಯೋಗಗಳನ್ನು ತಡೆಗಟ್ಟಲು ವಿದ್ಯುಕ್ತವಾದಂತಹ ಸಭೆಗಳನ್ನು ನಡೆಸುವಿಕೆಗೆ 1951ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ ನಿರಾಶ್ರಿತರಾದಂತಹ ಖಂಡನೆಗೆ ಗುರಿಯಾದ ಜನರಿಗೆ ರಕ್ಷಣೆಯನ್ನು ಒದಗಿಸುವಿಕೆಗಾಗಿ 1951ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ 1979ರಲ್ಲಿ ಮಹಿಳೆಯರ ವಿರುದ್ಧದ
ಭೇದಗಳನ್ನು ಅಥವಾ ಅವರ ಮೇಲಿನ ತಾರತಮ್ಯಗಳನ್ನು ಕೊನೆಗಾಣಿಸೋದಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ 1989ರಲ್ಲಿ ಒಂದು ಒಪ್ಪಂದವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ವಿದ್ಯುಕ್ತ ಸಭೆಗಳು, ಜನಾಂಗೀಯ ಭೇದವನ್ನು ತಡೆಗಟ್ಟುವಿಕೆ, ಮಹಿಳೆಯರ ರಾಜಕೀಯ ಹಕ್ಕುಗಳು, ಗುಲಾಮಗಿರಿಯ ನಿಷೇಧ ಮೊದಲಾದವುಗಳಿಗೆ ಸಂಬಂಧಪಟ್ಟಂತೆಯೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಒಂದು ಹಕ್ಕುಗಳನ್ನು ಒಂದು ನಿಟ್ಟಿನಲ್ಲಿ ಮಾಡಿಕೊಳ್ಳಲಾಗಿದೆ ಅಂತಲೇ ನಾವು ಹೇಳ್ಬೋದು. ಇದಲ್ಲದೆ ವಿಶ್ವಸಂಸ್ಥೆ ಈ ಒಂದು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಸರ್ಕಾರಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ. ಅವುಗಳಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಸೊ ಇದೇನು ಮಾಡುತ್ತೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಸರ್ಕಾರಗಳಿಗೆ ತಾಂತ್ರಿಕ ನೆರವನ್ನು, ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ಇದು ಮಾಡುತ್ತೆ. ಇನ್ನು ಯುನೆಸೆಫ್ ಗೊತ್ತೇ ಇದೆ, ಇದು ಸಹ ಒಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಪ್ರಾಥಮಿಕ ಆರೋಗ್ಯ, ಮೂಲಭೂತ ಶಿಕ್ಷಣ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಮಕ್ಕಳಿಗೆ ಸುರಕ್ಷಿತ ನೀರು ಮತ್ತು ನೈರ್ಮಲ್ಯದಲ್ಲಿ ಸಮುದಾಯ ಆಧಾರಿತ ಸೇವೆಗಳನ್ನು ಒದಗಿಸಲು ಇದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಈ ಒಂದು ಸಂಸ್ಥೆ ಕೆಲಸವನ್ನು ನಿರ್ವಹಿಸ್ತಾ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವ, ವಿಶೇಷವಾಗಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದೆ. ಇನ್ನು ಮಹಿಳೆಯರಿಗಾಗಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ನಿಧಿ ಯುನಿಸೆಫ್ ಅಂತ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಯುನಿಸೆಫ್ನ ಕಾರ್ಯಗಳು ಹೆಚ್ಚು ವಿಸ್ತರಿಸ್ತಾ ಹೋಗಿವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರ ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣವನ್ನು ಇದು ಉತ್ತೇಜಿಸುತ್ತೆ. ಅಭಿವೃದ್ಧಿ ಯೋಜನೆ ಮತ್ತು ಅಭ್ಯಾಸಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಕೆಲಸ ಮಾಡುತ್ತೆ. ಜೊತೆಗೆ ಅವರ ಮಾನವ ಹಕ್ಕುಗಳನ್ನು, ಇತರೆ ಹಕ್ಕುಗಳನ್ನು ರಕ್ಷಣೆ ಮಾಡುವತ್ತ ಸಹ ಹೆಚ್ಚಿನ ಒಂದು ಗಮನವನ್ನು ಕೇಂದ್ರೀಕರಿಸುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ಅಂಗಸಂಸ್ಥೆ ಯುನೆಸ್ಕೋ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮತ್ತು ಸಂವಹನಗಳಲ್ಲಿ ಭೌತಿಕ ಸಹಕಾರವನ್ನು ಅನುಸರಿಸುತ್ತದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಾಗೂ ಆರ್ಥಿಕ ಯೋಜನೆಗಳ ಮೂಲಕ ಅಭಿವೃದ್ಧಿಯನ್ನು ಇದು ಉತ್ತೇಜಿಸುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಸಂಸ್ಥೆಯನ್ನು ನಾವು ನೋಡಿದಾಗ WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ರೋಗ ನಿರೋಧಕ ಅಭಿಯಾನಗಳನ್ನು ನಡೆಸುವಂತಹ ಕಡೆಗೆ ಇದು ಹೆಚ್ಚು ಆದ್ಯತೆಯನ್ನು ನೀಡುತ್ತೆ. ಸಂಶೋಧನೆಯನ್ನು ಉತ್ತೇಜಿಸುತ್ತೆ, ಸಂಯೋಜಿಸುತ್ತೆ. ಪ್ರಪಂಚದ ಅಂದರೆ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳೆಲ್ಲ ರಾಷ್ಟ್ರಗಳಲ್ಲಿ ಸಹ ಆರೋಗ್ಯ ವ್ಯವಸ್ಥೆಗಳನ್ನು ಸುಧಾರಿಸುವತ್ತ ಹೆಚ್ಚು ಪ್ರಗತಿಪರದಂತಹ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ದೇಶಗಳಿಗೆ ಒಂದು ತಾಂತ್ರಿಕ ನೆರವನ್ನು ಸಹ ಇದು ನೀಡ್ತಾ ಇದೆ. ಇದನ್ನು ನಾವು ಈಗಾಗಲೇ ಹಲವಾರು ಒಂದು ನಿದರ್ಶನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಲವಾರು ಸಾಂಕ್ರಾಮಿಕ ರೋಗಗಳು ಅಥವಾ ಕಂಡು ಬಂದಲ್ಲಿ ವಿಶೇಷವಾಗಿ ನಾವು ಈಗಲೂ ಸಹ ಹೇಳ್ಬೋದು, ಈ ಕರೋನಾ ನಿಟ್ಟಿನಲ್ಲಿ WHO ಪಾತ್ರ ಏನಿದೆ ಅನ್ನೋದನ್ನು ಸಹ. ಇಂಥ ಒಂದು ನಿಟ್ಟಿನಲ್ಲಿ WHO ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಇದಿಷ್ಟೇನ ಹಾಗಾದರೆ WHO ಇನ್ನು ಬೇರೆ ಏನೂ ಇಲ್ವಾ WHO ಪಾತ್ರ ಅಂತ ನಾವು ನೋಡಿದಾಗ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. UN ಸಂಸ್ಥೆಗಳು ಮತ್ತು ಮಾನವ ಹಕ್ಕುಗಳನ್ನು ನಾವು ನೋಡಿದಾಗ ಸುಮಾರು 15 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ UN ಸೆಕ್ರೆಟರಿ ಕೌನ್ಸಿಲ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಮಾನವೀಯ ನೆರವು ನೀಡುವುದು, ಆರ್ಥಿಕ ನಿರ್ಬಂಧಗಳನ್ನು ಹೇರುವುದು, ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನು ಶಿಫಾರಸು ಮಾಡುವುದು ಸೇರಿದಂತೆ ಹಲವಾರು ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಸಮಿತಿಗೆ ಸಂಪೂರ್ಣವಾದಂತಹ ಅಧಿಕಾರವಿದೆ. ಇನ್ನು ಮಾನವೀಯ ಕಾನೂನಿನ ಗಂಭೀರ ಉಲ್ಲಂಘನೆಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು, ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಿ ಆ ಮೂಲಕ ಹೆಚ್ಚಿನ ಒಂದು ಮಾನವ ಹಕ್ಕುಗಳ ರಕ್ಷಣೆಗೆ ಪ್ರೇರೇಪಣೆಯನ್ನು ನೀಡುವುದು ಸಹ ಇದರಲ್ಲಿ ಪ್ರಮುಖವಾದಂಥ ಕಾರ್ಯವಾಗಿದೆ. ಇದಕ್ಕೆ ಒಂದು ಪ್ರಮುಖ ಉದಾಹರಣೆಯನ್ನು ನಾವು ಇದರಲ್ಲಿ ನೆನಪಿಸ್ಕೋಬಹುದು. ಇಂದಿನ ಯುಗೋಸ್ಲಾವಿಯಾದಲ್ಲಿ ಯುದ್ಧದ ಅಪರಾಧಗಳು ಮತ್ತು ರುವಾಂಡದಲ್ಲಿ ನಡೆದ ನರಮೇಧದ ಕೃತ್ಯಗಳ ವಿಚಾರಣೆಗೆ ವಿಶೇಷ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಿ ಇಂಥ ಒಂದು ಕೃತ್ಯಗಳಿಂದ ಮಾನವ ಕುಲವನ್ನು ದೂರವಿಡುವಲ್ಲಿ ವಿಶ್ವಸಂಸ್ಥೆ ಪ್ರಧಾನವಾದಂಥ ಪಾತ್ರವನ್ನು ವಹಿಸಿದೆ. ಇನ್ನು ಸೆಕ್ರೆಟರಿಯೇಟ್ ಅಂದರೆ ವಿಶ್ವಸಂಸ್ಥೆಯ ಕಾರ್ಯಾತ್ಮಕ ಆಡಳಿತದಲ್ಲಿ ನಾವು ನೋಡಿದಾಗ ಈ ಸೆಕ್ರೆಟರಿಯೇಟ್ ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಆಡಳಿತಾತ್ಮಕ ಅಂಗವಾಗಿದೆ. UN ಇತರೆ ಅಂಗಗಳು ಸ್ಥಾಪಿಸಿದ ಕಾರ್ಯಕ್ರಮಗಳು, ನೀತಿಗಳು, ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಇದು ಹೊಂದಿರುತ್ತೆ. ಕಾರ್ಯಾಲಯವು ಪ್ರಸ್ತುತ ಐರ್ಲೆಂಡಿನ ಮಾಜಿ ಅಧ್ಯಕ್ಷ ಮೇರಿ ರಾಬಿನ್ಸ್ನ ವಿರುದ್ಧ UN ಮಾನವ ಹಕ್ಕುಗಳ ಹೈಕಮಿಷನರ್ ಸ್ಥಾನ UN ಸೆಕ್ರೆಟರಿಯೇಟ್ನ ಒಂದು ಪ್ರಮುಖ ಭಾಗವಾಗಿರೋದನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಇದಲ್ಲದೆ ನಾವು ಇಷ್ಟೆಲ್ಲವನ್ನ ನಾವು ನೋಡಿದಾಗ
ವಿಶ್ವಸಂಸ್ಥೆ ಇನ್ನು ಬೇರೆ ಬೇರೆ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ವಹಿಸ್ತಾ ಇರೋದನ್ನು ನಾವು ನೋಡ್ತೀವಿ. ನಾಗರಿಕ ಹಕ್ಕುಗಳ ಹೋರಾಟವನ್ನು ಮಾನವ ಹಕ್ಕುಗಳ ಮಟ್ಟಕ್ಕೆ ವಿಸ್ತರಿಸಿ ಪ್ರತಿಯೊಂದು ದೇಶದ ತಲೆ ಕಪ್ಪು ಮನುಷ್ಯನ ಅಂದರೆ ಇದರಲ್ಲಿ ನಾವು ನೋಡ್ತೀವಿ ಪ್ರಮುಖವಾಗಿ ಈ ಕಪ್ಪು ಜನಾಂಗಿ ಅಥವಾ ಕಪ್ಪು ಮನುಷ್ಯನ ಪ್ರಕರಣವನ್ನು ವಿಶ್ವಸಂಸ್ಥೆಯಲ್ಲಿ ಇದಕ್ಕೆ ಪರಿಹಾರವನ್ನು ಒಂದು ಬಗೆಹರಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಅಷ್ಟಲ್ಲದೆ ಸಾಮಾನ್ಯ ಸಭೆ ಏನು ಮಾಡುತ್ತೆ, ಪ್ರತಿ ವರ್ಷ ನಾನು ಈಗಾಗಲೇ ಹೇಳಿದೆ 5 ವರ್ಷಗಳಿಗೊಮ್ಮೆ ಇದು ಸಭೆಯನ್ನು ನಡೆಸ್ತಾ ಇರುತ್ತೆ. ಸೊ ಸಭೆಗೆ ಬೇಕಾದಂಥ ಸಲಹೆಗಳನ್ನು ನೀಡುತ್ತೆ. ಪ್ರತಿಯೊಂದು ರಾಷ್ಟ್ರದಲ್ಲಿ ಆದಂತಹ ಮಾನವ ಹಕ್ಕುಗಳ ಚ್ಯುತಿ ಬಂದಲ್ಲಿ ಅಥವಾ ಮಾನವ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ಸರ್ಕಾರಗಳು ವಿಫಲವಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಂಶಗಳೆಲ್ಲವನ್ನು ಪರಿಶೀಲನೆ ಮಾಡಿ ಆಗಿಂದಾಗೆ ಸಲಹೆಗಳನ್ನು ನೀಡುವ ರಾಷ್ಟ್ರಗಳನ್ನು ಆ ಒಂದು ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ನಿಟ್ಟಿನಲ್ಲಿ ನಿರ್ದೇಶಿಸುವಂತಹ ಒಂದು ಕೆಲಸವನ್ನು ಈ ಒಂದು ವಿಶ್ವಸಂಸ್ಥೆ ಮಾಡ್ತಾ ಇರುತ್ತೆ. ಹಾಗಾಗಿ ಮಾನವ ಹಕ್ಕುಗಳು ದೇವರು ಕೊಟ್ಟ ಹಕ್ಕುಗಳು. ಮಾನವ ಹಕ್ಕುಗಳು ಈ ಭೂಮಿಯ ಎಲ್ಲ ರಾಷ್ಟ್ರಗಳು ಗುರುತಿಸಿರುವಂತಹ ಹಕ್ಕುಗಳು. ಹಾಗಾಗಿ ಆದರೆ ನಾವು ಅವುಗಳನ್ನು ಕಡೆಗಣಿಸಿದಾಗ ಅವುಗಳನ್ನು ಉಲ್ಲಂಘನೆ ಮಾಡುವಂಥ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಅನ್ನೋದು ಆ ಮೂಲಕ ರಾಷ್ಟ್ರಗಳಲ್ಲಿ ಆ ಹಕ್ಕುಗಳನ್ನು ಕಾಪಾಡುವಂತಹ ರಕ್ಷಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಪಾತ್ರವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳೇ, ಇದಿಷ್ಟು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಹಾಗೂ ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ. ಥ್ಯಾಂಕ್ ಯು.